ನಮಸ್ಕಾರ. ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ. ಬಂಧುಗಳೇ, ಮತ್ತೆ ನಿರಂತರವಾಗಿ ಎಷ್ಟೇ ಹೇಳಿದರೂ ಕೂಡ ಮತ್ತೆ ನಾವು ಹಳೆ ಹುಬ್ಬಳ್ಳಿಯ ಶ್ರೀರಾಮನಗರದಲ್ಲಿ ನಾವು ಇವತ್ತಿದೀವಿ. ಇಲ್ಲಿಯ ಸಾರ್ವಜನಿಕರು ಎಲ್ಲ ರೊಚ್ಚಿಗಿರುವಂತ ಒಂದು ಕಾರ್ಯಕ್ರಮ ಇಲ್ಲಿ ಕೂಡ ಮಾಡ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ಯಾಕೆ ಆಗ್ತಾ ಇದೆ, ಯಾಕೆ ಇಂಥ ಒಂದು ಕಾರ್ಯ ನಡೀತಾ ಇದೆ, ಇಲ್ಲಿ ಇರುವಂತ ಒಂದು ವ್ಯವಸ್ಥೆಯನ್ನು ನೋಡಿ. ಮಹಾನಗರ ಪಾಲಿಕೆಯವರು ಪ್ರತಿದಿನ ಪ್ರತಿ ಒಂದು ಸ್ಥಳದಲ್ಲಿ ಓಡಾಡುವಂತ ಒಂದು ಸ್ಥಳ ಇದು. ಆದ್ರೂ ಕೂಡ ಇಂಥ ಒಂದು ಗಲೀಜವಾಗಿದೆ. ಇದರ ಈ ಒಂದು ವಿಷಯವಾಗಿ ಇಲ್ಲಿ ಸ್ಥಳೀಕರು ಹೇಗೆಲ್ಲ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಸರ್. ಇಲ್ಲಿ ದಯವಿಟ್ಟು ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಲೀಲಾ ಹನುಮಂತಪ್ಪ ಕೊಡಿಹಳ್ಳಿ, ಶರಾವತಿ ನಗರ 75ನೇ ವಾರ್ಡ್. ಅಮ್ಮ, ಇದು ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ಮ ನಗರದಲ್ಲಿ ಇಂತ ಗಲೀಜು ಒಂದು ವಾತಾವರಣ ಐತ್ರಿ ಸರ್. ಹೇಳ್ತೇವೆ, ಕಂಪ್ಲೇಂಟ್ ಮಾಡ್ತೇವೆ. ಅವ್ರು ಮಾಡೋಂಗಿಲ್ಲಲ್ರಿ. ಯಾರ್ ಮುಂದ್ ಹೋಗಿ ಹೇಳಾನ? ಒಬ್ಬೊಬ್ಬರು ಹೆಣ್ಮಕ್ಳು ಎಲ್ಲಿ ಹೋಗಿ ಹೇಳಾನ? ಇದು ನೀರು ಎಲ್ಲಿದ್ರಮ್ಮ? ಇದು ಚಂಬರ್ ಲೈನ್ ಇಂದು ಮತ್ತೆ ಈ ಬೋರಿಂದು ಮ್ಯಾಲಿನಿಂದ ಇದು ರಾಮನಗರದಷ್ಟು ಹಿಂಗ್ ಹರಿದು ಬರ್ತೈತ್ರಿ ಸರ್. ಅಲ್ಲಿ ಚಂಬರ್ ಲೈನ್ ಹೊಡೆದತ್ ನಡ್ರಿ, ಅಲ್ಲಿ ತೋರಿಸ್ತೇವೆ. ಇದು ಮುಖ್ಯ ರಸ್ತೆ ಅಲ್ರಿ? ಇದು ಮುಖ್ಯ ರಸ್ತೆ. ರೋಡ್ ಮಾಡಿಲ್ಲ. ರೋಡ್ ಮಾಡಿದ್ರೆ ಅಂದ್ರೆ ರೋಡ್ ಮಾಡೋದಲ್ಲ ಅದನ್ನ ಅಂತಾರ ಕಾರ್ಪೊರೇಟರ್ಗಳು. ಮನೆ ಕಾರ್ಪೊರೇಟರ್ಗಳೇ, ದಯವಿಟ್ಟು ಭಗವಂತ ನಿಮ್ಗೆ 2 ಕಣ್ಣುಗಳನ್ನು ಕೊಟ್ಟನ, ಏನು ಚಸ್ಮಾ ಕೊಟ್ಟಿದ ನೋಡ್ರಿ. ಅದನ್ನ ಕರೆಕ್ಟ್ ಆಗಿ ಕಣ್ಣು ತೆಗೆದು ಇಲ್ಲಿ ನೋಡ್ರಿ. ನೀವ್ ಯಾರಿಗೋಸ್ಕರ ನೀವು ಹಾಕ್ಬೇಕು? ನಿಮ್ಮನ್ನ ನೀವು ಒಂದ್ ಸರ್ತಿ ನೋಡ್ತಾರೆ, ಮುಂದಿನ ಸರ್ತಿ ನಿಮ್ಮನ್ನ ಯಾವ ಮಟ್ಟಕ್ಕೆ ಇಡ್ತಾರೆ ಅನ್ನೋದನ್ನ ವಿಚಾರ ಮಾಡ್ರಿ. ದಯವಿಟ್ಟು ನಾನು ಹೇಳ್ತಾ ಇದೀನಿ, ಇದನ್ನೆಲ್ಲ ಸಾರ್ವಜನಿಕರು ಆಸ್ತಿ ಇದೆ. ಸಾರ್ವಜನಿಕರಿಗೆ ಒಂದು ಒಳ್ಳೆಯದನ್ನ ಮಾಡಿಕೊಡ್ರಿ. ಇದನ್ನ ಇಂತ ಒಂದು ಚರಂಡಿ ನೀರು ನಿಮ್ಮ ಪಕ್ಕದಲ್ಲಿ, ಮನೆಯ ಪಕ್ಕದಲ್ಲಿ ಇದೆಯಾ ಅಂತ ನೋಡ್ತೀನಿ. ನೀವು ಕಾರ್ಪೊರೇಟರ್ಗಳೇ, ನಿಮ್ಮ ಮನೆಯ ನಾನು ಪತ್ತೆ ಹಚ್ಚಿ ನಾನು ನಿಮ್ಮ ಮನೆಯ ಮುತ್ತಿಗೆ ಹಾಕ್ತಾ ಇದೀನಿ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ವಾತಾವರಣ ಹೇಗಿದೆ ಅಂತ ನೋಡ್ತೀನಿ. ಏನಾದ್ರೂ ಸ್ವಚ್ಛತೆ ಇತ್ತು ಅಂತಂದ್ರೆ ನಿಮ್ಗೆ ಉಗಿದು ಉಪ್ಪಿನಕಾಯಿ ಹಾಕೋವರೆಗೂ ನಾನು ಬಿಡುದಿಲ್ಲ. ಹೀಗೆ ಇರಬೇಕು ನಿಮ್ಮ ಮನೆ ಮುಂದೆ ಕೂಡ, ಹೀಗೆ ಇರಬೇಕು ಒಂದು ವಾತಾವರಣ. ಎಲ್ರಿಗೂ ಸಿಟ್ಟು ಬರುವಂತ ಒಂದು ವಿಷಯ, ಕೋಪ ಬರುವಂತದ್ದು. ಯಾಕಂದ್ರೆ ಚರಂಡಿ ನೀರು ಸರ್, ಇವು ಚರಂಡಿ ನೀರೇ. ಇದು ಅಂತ ಗಟರ್ ನೀರನ್ನ ಇವತ್ತು ಅಲ್ಲ, ಇರ್ಲಿ ಬಿಡ್ರಿ ಅದನ್ನ. ಫೋನ್ ಬಂದಾಗ ಹಿಂಗ್ ಬರತ್ತೆ. ಬಂಧುಗಳೇ, ಅಂಗನವಾಡಿ ಏನು ನಾವು ನೋಡಿದ್ವಿ, ಸರಿಸುಮಾರು ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಅಂತ ಒಂದು ಮಕ್ಕಳು ಮುಂದಿನ ಈ ದೇಶದ ಪ್ರಜೆಗಳಾಗುವಂತ ಒಂದು ಮಕ್ಕಳು. ಅಂತ ಒಂದು ವಿದ್ಯಾದಾನ ಮಾಡುವಂತ ಒಂದು ಗುರುಕುಲ ಏನು ದೇವಸ್ಥಾನ ಇದೆ, ಆ ದೇವಸ್ಥಾನ ಎದುರುಗಡೆನೆ ಇಂತಹ ಒಂದು ಕಸದ ತೊಟ್ಟಿ ಇಲ್ಲಿ ನಾವಿಲ್ಲಿ ನೋಡ್ಬೋದು. ಆದಷ್ಟು ಬೇಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ಇದನ್ನು ಸ್ವಚ್ಛತೆಗೊಳಿಸಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಕಚೇರಿಯ ಮುಂದೆ ಒಂದು ದಿನ ಧರಣಿ ಕೂತ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ. ನಿಮ್ಮ ಬಂಡವಾಳವನ್ನ ಬಯಲು ಎಳೆಯುವಂತ ಒಂದು ಕೆಲಸ ಕೂಡ ಮಾಡ್ಬೇಕಾಗ್ತದೆ. ನೋಡ್ರಿ ಹಾಗೆ ಇದನ್ನು ಕೂಡ ಅಂಗನವಾಡಿ, ಇಲ್ಲಿ 2 ಅಂಗನವಾಡಿ ಏನ್ರಿ? ಅದು ಒಂದು ಅಂಗನವಾಡಿ, ಇದು ಕೂಡ ಅಂಗನವಾಡಿ ಇದೆ. ನಮಸ್ಕಾರ. ಇದು ಶರಾವತಿ ನಗರ ಅಂಗನವಾಡಿ. ನಮಸ್ಕಾರ. ಈ ಕಡೆ ಬರ್ರಿ ಅಮ್ಮ, ಇಲ್ಲಿ ಬರ್ರಿ. ಕರೆಂಟ್ ಲೈಟ್ ನಿಮ್ಗೂ ಇಲ್ವಾ? ಬರ್ರಿ ಈ ಕಡೆ ಹೊರಗಡೆ ಬರ್ರಿ. ತಮ್ಮ ಹೆಸರು? ನನ್ನ ಹೆಸರು ಭಾರತಿ ಬೆಂಡಿಗಿರಿ ಅಂತ, ಶರಾವತಿ ನಗರ ಅಂಗನವಾಡಿ ಕಾರ್ಯಕರ್ತೆರಿ. ಎಷ್ಟು ಜನ ಮಕ್ಕಳು ಇದ್ರ ಇಲ್ಲಿ? ನಂದ 21 ಟಾರ್ಗೆಟ್ ಐತ್ರಿ. ಬರೋದು 14, 15, 18 ಮಟ ಬರ್ತೈತ್ರಿ. 18 ಜನ ಇಲ್ಲಿ ಬರ್ತಾರೆ. ಮತ್ತೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲೆಲ್ಲ ಮುಖ್ಯವಾಗಿ ನಿಮ್ ಕಡೆ ಇರೋದು. ಯಾಕೆ ಮಾಡಿಸ್ಲಿಲ್ಲ ಅದನ್ನ? ನಮ್ದ ಒಳಗಿತ್ರಿ ಸರ್, ಅದನ್ನ ಕಿತ್ತ ಹೊರಗ್ ಹಾಕಿದ್ರಲ್ಲ, ಅದ ಮಳೆಗೆ ಸೋರಿ ಬ್ಲಾಸ್ಟ್ ಆಗ್ಬಿಡ್ತ್ರಿ. ಅದ ಅವಾಗಿಂತ ರಿಪೇರಿ. ಯಾವಾಗ ಆಗಿದೆ ಅದು? ಸೈಕ್ಲೋನ್ ಅದಾಗ ಆಗೇತ್ರಿ ಅದು. ಯಾವಾಗ? ಒಂದ್ 6-7 ತಿಂಗಳು ಆಗಿರ್ಬೇಕ್ರಿ. 6-7 ತಿಂಗಳಿಂದ ಮಕ್ಕಳು ಹಿಂಗೆ ಇದಾರೆ. ಒಂದು ವರ್ಷದಿಂದ ಯಾಕೆ ನೀವು ಕಂಪ್ಲೇಂಟ್ ಕೊಡ್ಲಿಲ್ವಾ ನೀವು? ನಾವ್ ನಮಗ್ ಬಾಕ್ಸ್ ಹಾಕ್ರಿ, ನಾವ್ ತಂದ್ ಹಾಕ್ತೇವೆ ಅನ್ನತಾರ. ಅದಕ್ಕೆ ಮೀಟ್ರಿಗೆ ಹೊರಗ್ ಬಾಕ್ಸ್ ನಿಮ್ಗೆ ತಂದ್ ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ರಿ? ನಾವ್ KEB ಹೇಳಿದ್ರಿ. ನಿಮ್ಗೆ ಬಂದ್ ನಾವ ಹಾಕೋಬೇಕಂತ್ರಿ. ನಾವ್ ಹಾಕೋರಿ ಅಂದ್ರೆ ನಾವ್ ಮೀಟರ್ ಕುಂದ್ರಸ್ತೇ ಅಂದ್ರಿ ಸರ್. ಒಳಗ್ ಕುಂತಿದ್ರಿ ಸರ್, ನಾವ್ ಇಲ್ಲ ಒಳಗ್ ಕುಂತಿದ್ರ ನಾವ್ ಕಿತ್ತಾಕ್ತೇವಿ ಮೀಟ್ರೆ. ಹೊರಗ್ ಕುಂದ್ರಸ್ತೇ ಅಂದ್ರ ನಾವ್ ಹೊರಗ್ ಹಾಕ್ತೇವೆ.
ನಮ್ ಪಗಾರ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇದಾತಲ್ರಿ, ಹಿಂಗಾಗಿ ಸ್ವಲ್ಪ ಪೇಮೆಂಟ್ 1,000 ರೂಪಾಯಿ ಹಿಂಗೆಲ್ಲಾ ಆತಲ್ರಿ, ಶೇರ್ ಮಾಡ್ಕೊಂಡ್ ಹಾಕೋಕಲ್ರಿ ನಾನು ಆ ಟೀಚರ್, ಹಂಗಾಗಿ ಬಿಟ್ಟಾರಿ. ಅಲ್ಲ ಮುದ್ ಮಕ್ಕಳು, ಚಿಕ್ಕ ಮಕ್ಕಳು ಪಾಪ ಅವ್ರೆಲ್ಲ ಇಷ್ಟೊಂದು ತೊಂದ್ರೆ, ಯಾಕಂದ್ರೆ ಇಷ್ಟೊಂದು ಸೆಕೆ ಆಗ್ತಾ ಇದೆ, ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ನೀರಿನ ಇಲ್ಲ ಸರ್, ನಾವ್ ದವಾಖಾನೆ ಒಳಗ ಆಸ್ಪತ್ರೆ ಒಳಗಿಂದ ತುಂಬ್ತೇವ್ರಿ ಸರ್. ಅಲ್ಲಿಂದ ಮತ್ತೆ ಕುಡಿಲಿಕ್ಕೆ ವ್ಯವಸ್ಥೆ ಏನ್ ಮಾಡ್ತೀರಿ ಮಕ್ಕಳಿಗೆ? ಕುಡಿಯಕ್ಕೆ ಎಲ್ಲ ಅಲ್ಲಿಂದ ತುಂಬಿ ಶೇಖರಣೆ ಮಾಡ್ಕೋತೀರಿ ನಾವು ಆಸ್ಪತ್ರೆಯಿಂದ. ಹಾ ರೀ. ಅವ್ರದ್ದು ಏನಾದ್ರು ಕಿರಿಕಿರಿ ಮಾಡ್ತಾರ? ಏನಿಲ್ಲ ಸರ್, ಕೊಡ್ತಾರ ಸರ್, ಅವ್ರದ್ದೇನಿಲ್ಲ ಸರ್. ನಮ್ದು ಈ ಚಂಬರಿಂದ ಒಂದ್ ಆಗ್ಲೆಲ್ಲ ಪದೇ ಕಿರಿಕಿರಿ, ಪಾಲಕರದ ಸಮಸ್ಯೆ ಆಗ್ಬಿಟ್ಟೈತಿ ನಮ್ಗೆ. ಬನ್ನಿ ಇಲ್ಲಿ ಬನ್ನಿ ಬಂಧುಗಳೇ, ಇದು ಅಂಗನವಾಡಿ, ಇದು ಚಂಬರು. ಅಂಗನವಾಡಿಯ ಮುಂದೆ ಇದು ಚಂಬರ್ ಇದೆ. ಮಕ್ಕಳು ಆಟ ಆಡುವಂತ ಒಂದು ಸ್ಥಳ ಇದು, ಸಾರ್ವಜನಿಕರು ಓಡಾಡುವಂತ ಒಂದು ರೋಡ್ ರಸ್ತೆ. ಇಂತ ಒಂದು ರಸ್ತೆಯನ್ನ ಅಗದು ಇಲ್ಲಿ ಈ ಒಂದು ಏನು ಮುಚ್ಚಳಿಕೆಯನ್ನ ತೆಗೆದಿದ್ದಾರೆ. ಬಹುಶಃ ಅಮ್ಮ ಇದು ಬರ್ರಿ, ಇದು ಎಷ್ಟು ದಿನ ಆಯ್ತು ಈ ತರ ಓಪನ್ ಮಾಡಿಟ್ಟು? ಒಂದ್ 5-6 ತಿಂಗಳನ್ನ ಆಗಾಕ್ ಬಂತ್ರಿ ಸರ್. ಈಗ 3 ದಿವಸ ಆತ್ರಿ ಇದನ್ನ ಅಗದ್ ಹಿಂಗ್ ಬಿಟ್ಟಾರ. ಇಲ್ಲಿದ ನೀರು ಅಲ್ಲಿಗೆ ಬರ್ತದ್ರಿ ಸರ್. ದೀಪಾವಳಿಯಿಂದ ಇದು ಮಾಡಲ್ಲ ಬರ್ರಿ ಈ ಕಡೆ. ದೀಪಾವಳಿಯಿಂದ ಹೇಳಕತ್ತೇವ್ ಸರ್ ನಾವ್ರಿಗೆ, ಯಾರಿಗೆ ಹೇಳತ್ರಿ? ಕಾರ್ಪೊರೇಟರ್ ಅವ್ರಿಗೆ. ಆಮೇಲೆ ಕಂಟ್ರಾಕ್ಟರ್ ಅವ್ರ ಏನಂತಾರ, ಬರ್ತಾರಲ್ರಿ ಕಂಟ್ರಾಕ್ಟರ್ ಅಂತಾರ, ಅವ್ರ ಕಂಟ್ರಾಕ್ಟರ್ ಹೇಳಿದ್ರೆ ಪೈಪ್ ಇಲ್ರಿ ಕಾರ್ಪೊರೇಷನ್ ಬಂದ್ ಮೇಲೆ ಮಾಡ್ಕೊಡ್ತಾರೆ ಅಂತ. ಬಜೆಟ್ ಇಲ್ಲ ಅಂತಂದ್ ಹೇಳ್ತಾರೆ. ಪೈಪ್ ಬರ್ಬೇಕು, ಪೈಪ್ ಬಂದ್ ಮೇಲೆ ಮಾಡ್ಕೊಡ್ತೇನೆ. ಹಿಂಗಾಗಿ ಎಲ್ಲ ಇಲ್ಲಿ ಅಂಗನವಾಡಿ ಆಮೇಲೆ ಬಾಜು ಮನಿ ಎಲ್ಲ ಮೂಗ್ ಮುಚ್ಕೊಂಡ್ ತಿರ್ಗಾಡಂತ ಪರಿಸ್ಥಿತಿ ಬಂದ ಸರ್. ಅವ್ರಿಗೆ ಕಾರ್ಪೊರೇಟರ್ ಹೇಳ್ತೇವೆ, ಅವ್ರೇಂತಾರ ನಾವೇನ್ ಮಾಡೋದ್ರಿ, ಬರ್ತಾವೆಲ್ಲ ಹೇಳಿವಿ ಎಲ್ಲ ಇವ್ರು ಕಂಟ್ರೋಲ್ ಆದ್ರೆ ಅವ್ರು ಬಂದ್ ಮಾಡ್ಕೊಡ್ತಾರ ಅಂತ ಅವ್ರ ಅಂತಾರ ಸರ್. ಇವ್ರು ನೋಡಿದ್ರೆ ಪೈಪ್ ಬಂದಿಲ್ರಿ, ಪೈಪ್ ಬಂದ್ ಮೇಲೆ ಮಾಡ್ಕೊಡ್ತೇನೆ ಅಂತ. ಅದು ಮೊದಲೇನಾಗ ಸರ್, ಇದು ಕಾರ್ಪೊರೇಷನ್ ಹಾಕಿದ್ದಲ್ಲ ಸರ್, ಇದು ಮನೆಯವ್ರು ಹಾಕಿದ್ದು ಸ್ವಂತ. ಅಲ್ಲಿಂದ ಇದನ್ನ ಹಾಕ್ಯಲ್ಲ ಸರ್, ಸಣ್ಣ ಪೈಪ್ ಅದಾವು. ಈಗೆಲ್ಲ ಮನಿ ಜಾಸ್ತಿ ಆದ್ವು, ದೊಡ್ಡ ಪೈಪ್ ಹಾಕ್ಬೇಕು, ಪೈಪ್ ಇಲ್ಲ ಬರ್ಲಿ ಹಿಂಗೆಲ್ಲ ಮಾಡ್ತಾರೆ. ಯಾರು ಕಾರ್ಪೊರೇಟರ್ ಯಾರು ಅಂತ ಹೇಳಿ? ಇಲ್ಲಿ ಸಲೀಂ ಅಂತ ಅದಾರ ಸರ್. ಸಲೀಂ? ಹ್ಞೂ ಸರ್, ಸಲೀಂ ಮುಲ್ಲಾ. ಸಲೀಂ ಮುಲ್ಲಾ ಅವರೇ, ಈ ಭಾಗದ ತಾವು ಪುರಸಭೆಯ ಮಹಾನಗರ ಪಾಲಿಕೆ ಸದಸ್ಯರು, ಕಾರ್ಪೊರೇಟರ್ ಕೂಡ ಆಗಿದ್ರಿ. ದಯವಿಟ್ಟು ಸಾರ್ವಜನಿಕರ ಕುಂದು ಕೊರತೆಗಳನ್ನ ನೋಡುವಂತ ಒಂದು ಕರ್ತವ್ಯ ನಿಮ್ಮದು. ಆದಷ್ಟು ಬೇಗ ನಾನು ಇದು ನೇರ ಪ್ರಸಾರದಲ್ಲಿ ತಮ್ಗೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಇದನ್ನ ಇನ್ನು 2 ದಿನ ನಿಮ್ಗೆ ಅವಧಿ ಕೊಡ್ತೀನಿ. ಆದಷ್ಟು ಬೇಗ ಇದನ್ನ ಸ್ವಚ್ಛತೆಗೊಳಿಸಬೇಕು, ಮಕ್ಕಳಿಗೆ ಒಂದ್ ಸ್ವಲ್ಪ ಇಲ್ಲಿ ಅನುಕೂಲ ಮಾಡ್ಕೊಡ್ಬೇಕು, ಸಾರ್ವಜನಿಕರ ಅನುಕೂಲ ಮಾಡ್ಕೊಡ್ಬೇಕು. ಇದನ್ನ ಮಾಡದೆ ಹೋದ್ರೆ ಮುಂದಿನ ಅಧಿಕಾರಿಗಳಿಗೆ ಇದ್ರ ಗಮನ ನೇರವಾಗಿ ಮತ್ತೆ ಕೊಡ್ತೀನಿ. ಇಲ್ಲಿಯೂ ಕೂಡ ಒಂದು ಹೋರಾಟ ಕೂಡ ನಡೆಯುವಂತ ಒಂದು ವ್ಯವಸ್ಥೆ ಆಗ್ತದೆ. ಆದಷ್ಟು ಬೇಗ ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಮುಂದೆ ಇಲ್ಲಿ ಹೆಸ್ಕಾಂ ದೊಡ್ಡ ಆರೋಗ್ಯ ಕೇಂದ್ರ ಕೂಡ ಇಲ್ಲಿ ಪಕ್ಕದಲ್ಲಿ ಇದೆ. ಒಂದು ನಗರ ಅಂತಂದ್ಮೇಲೆ ಎಲ್ಲ ಕೂಡ ಇಲ್ಲಿ ಸೌಲಭ್ಯ ಇದೆ, ಆದ್ರೆ ಸರಿಯಾದ ರೀತಿಯಲ್ಲಿ ಇಲ್ಲಿ ನಡೀತಾ ಇಲ್ಲ. ಹೇಗೆಲ್ಲ ಚರಂಡಿ ನೀರನ್ನ ಹರಿತಾ ಇದೆ ನೋಡಿ ಬಂಧುಗಳೇ. ಮಕ್ಕಳು ಆಟ ಆಡುವಂತ ಒಂದು ಜಾಗ ಕೂಡ ಅಂತ ಹೇಳ್ಬೋದು. ಇದು ಚೆಂಬರು ಸರಿ. ಸುಮಾರು ಇಷ್ಟು ದಿವಸದಿಂದ ಇದು ನೀರು ಹರಿತಾನೆ ಇದೆ. ಯಾಕೆ ಇದ್ರ ಹತ್ರ ದಯವಿಟ್ಟು ನೋಡ್ತಾ ಇಲ್ಲ ಮಹಾನಗರ ಪಾಲಿಕೆಯವರು? ನಿಮ್ಗೆ ಎಷ್ಟು ಹೇಳಿದ್ರು ನಾಚಿಕೆನೆ ಬರ್ತಾ ಇಲ್ವಾ ಏನು ಅಧಿಕಾರಿಗಳಿಗೆ? ಇಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಸ್ವಾಮಿ. ನೀವು ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರುವಂತ ಕೆಲಸ ನೀವು ಮಾಡಿಕೊಡ್ಬೇಕು. ಇಂತಹ ಒಂದು ಏನು ಆರೋಗ್ಯ ಕೇಂದ್ರ ಇಲ್ಲಿದೆ, ಬರ್ರಿ. ಆರೋಗ್ಯ ಕೇಂದ್ರ ಇಲ್ಲಿದೆ. ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ಇಲ್ಲೋಡ್ರಿ ಮುಂಭಾಗದಲ್ಲಿ ಒಂದು ನೀರಿನ ಟಾಕಿ ಕೂಡ ಒಂದು ವ್ಯವಸ್ಥೆ ಇದೆ. ಇದು ನೀರಿನ ಟಾಕಿ ಏನ ನೀರ್ ಬರ್ತದಿಲ್ಲ ಸರ್, ಕಟ್ ಮಾಡ್ಯಾರ. ಅದೇನು ಸಭಾಭವನ ಮಾಡಿದ್ರ ಸರ್, ಬೋರ್ ಒಳಗ್ ತಗೊಂಡ್ರು. ಆಮೇಲೆ ಕೇಳಿದ್ರೆ ಮ್ಯಾಲ ಒಂದ್ ಬೋರ್ ಹಾಕೊಡ್ತೇವೆ ಅಂತ ಹೇಳ್ತಾ ಇದಾರ. ಆ ಕಡೆ ಕೆಳಗಡೆ ಇದೆ, ಅದ್ರ ಟಾಕಿ ಏನಿಲ್ಲ ಸರ್, ಖಾಲಿ. ಅಶೋಕ್, ಇಂತಹ ಒಂದು ನೀರಿನ ಒಂದು ವ್ಯವಸ್ಥೆಗೋಸ್ಕರ ಅಂತ ಟಾಕಿ ಮಾಡಿರುವಂತದ್ದು ಯಾವುದಕ್ಕೂ ಕೂಡ ಪ್ರಯೋಜನ ಬಾರದೆ ಹಾಗೆ ನಿಂತಿದೆ. ಇದ್ರ ಹತ್ರನೂ ಕೂಡ ಸಾರ್ವಜನಿಕರ ಹತ್ರ ಏನು ಮಹಾನಗರ ಪಾಲಿಕೆಯವರು ಗಮನ ಕೊಡಬೇಕು. ಜೊತೆಗೆ ಆರೋಗ್ಯ ಕೇಂದ್ರ, ಆರೋಗ್ಯ ಅಂದ್ರೆ ಪ್ರತಿಯೊಬ್ರು ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶ. ಆರೋಗ್ಯ ಕೇಂದ್ರ ಎಲ್ಲಿ ಆರೋಗ್ಯ ಇದೆ? ಇಲ್ಲಿ ಇಂತಹ ಒಂದು ವಾತಾವರಣ ನೋಡಿದಾಗೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಅದರ? ತಿಪ್ಪೆಗುಂಡಕ್ಕಿಂತ ಕಡೆ ಆಗಿದೆ ಇದು. ಇಂತಹ ಒಂದು ವ್ಯವಸ್ಥೆ ಆರೋಗ್ಯ ಕೇಂದ್ರದ ಮುಂದೆ ಇಂತಹ ಒಂದು ವ್ಯವಸ್ಥೆ ಹಾಗಿದ್ರೆ ಆರೋಗ್ಯ ಕೇಂದ್ರ ಒಳಗಡೆ ಏನೆಲ್ಲ ಒಂದು ವ್ಯವಸ್ಥೆ ಇದೆ ನೋಡೋಣ. ಹಾಗಿದ್ರೆ ಈ ಪ್ರಾಥಮಿಕ ಹಂತದಲ್ಲಿ ಇರುವಂತಹ ಆರೋಗ್ಯ ಕೇಂದ್ರದಲ್ಲಿ ಒಂದು ಆಂಬ್ಯುಲೆನ್ಸ್ ಕೂಡ ಇಲ್ಲಿ ನಿಂತಿದೆ. ಬಹುಶಃ ಈ ಒಂದು ಆಂಬ್ಯುಲೆನ್ಸ್ ನಿಂತಿರೋದು ನೋಡಿದ್ರೆ
ಇದು ಒಂದು ಚಾಲ್ತಿಯೊಳಗೆ ಇದೆಯೋ ಅಥವಾ ಇಲ್ವೋ, ಎಷ್ಟು ದಿನಕ್ಕೊಂದ್ಸರ್ತಿ ತೆಗಿತಾ ಇದಾರೋ ಅನ್ನೋದನ್ನ ಒಂದು ಯಕ್ಷ ಪ್ರಶ್ನೆವಾಗಿದೆ. ಈ ಧೂಳನ್ನ ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ ಬಂಧುಗಳೇ. ಇದು ಒಂದು ಆರೋಗ್ಯ ಕೇಂದ್ರದಲ್ಲಿರುವಂತ ಒಂದು ವ್ಯವಸ್ಥೆ. ಇಲ್ಲಿ ಅಧಿಕಾರಿಗಳು ಯಾರ್ಯಾರಿದ್ದಾರೆ, ಡಾಕ್ಟರ್ಸ್ಗಳು ಯಾರ್ಯಾರು ಬರ್ತಾರೆ, ಯಾರ್ಯಾರು ವಿಸಿಟ್ ಮಾಡ್ತಾರೆ, ಏನಿಲ್ಲ ಅಂತ ನೋಡೋಣ ಬನ್ನಿ. ಸಾರ್ವಜನಿಕರು ಆರೋಗ್ಯಕ್ಕೋಸ್ಕರ ಪ್ರತಿಯೊಬ್ರು ಇಲ್ಲಿದ್ದಾರೆ. ಎಲ್ಲರೂ ಪ್ರತಿದಿನ ನಡೆಯೋ ಹಾಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಆರೋಗ್ಯಕ್ಕೋಸ್ಕರ ಮಹಿಳೆಯರು, ಪುರುಷರು ಎಲ್ಲರೂ ಇದ್ದಾರೆ. ಸಾರ್ವಜನಿಕರ ಕುಂದು ಕೊರತೆಗಳು ಅಷ್ಟೇ ಅಲ್ಲ, ಅವರ ಆರೋಗ್ಯ ಕೂಡ ಇಲ್ಲಿ ಬಹಳ ಮಹತ್ವವಾದದ್ದು ಅಂತಾನೆ ಹೇಳ್ಬೋದು. ಇಲ್ಲಿ ಆರೋಗ್ಯಕರವಾಗಿ ಸಿಗುವಂತ ಔಷಧಿಗಳು, ಗುಳಿಗೆಗಳು ಎಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಮಸ್ಕಾರ. ನೀವು ಇಲ್ಲಿ ಮುಖ್ಯಾಧಿಕಾರಿ ಯಾರು ಇಲ್ಲಿ? ಮೆಡಿಕಲ್ ಆಫೀಸರ್ ಅವರು ಲೀವ್ ಮೇಲೆ ಇದ್ದಾರೆ ಸರ್. ಲೀವ್ ಮೇಲೆ ಇದ್ದಾರೆ. ಅವರಿಗೆ ಅವ್ರಿಗೆ ಆಪರೇಷನ್ ಆಗಿದೆ ರೀ. ಅಡ್ಮಿನಿಸ್ಟ್ರೇಷನ್ ಫಾರೂಕ್ ಸರ್ ಅಂತ ಹೇಳಿ ದೊಡ್ಡಕೇರಿ PSC ಇದಾರ. ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ ನೀವು ಸ್ಟಾಫ್ನವರು? ಸ್ಟಾಫ್ 13 ಜನ ಇದೀವ್ರಿ. 13 ಜನ. ಹೌದು. ನಮ್ಗೆ ಕೇಳೋ ಹಾಗೆ ಇಲ್ಲಿ ಯಾರು ಅಧಿಕಾರಿಗಳು, ದೊಡ್ಡ ದೊಡ್ಡ ಡಾಕ್ಟರ್ಸ್ ಯಾರು ಬರ್ತಾ ಇಲ್ಲ ಅಂತ. ಬರ್ತಾರಲ್ಲ, ವಿಸಿಟ್ ಇದ್ದೇ ಇರ್ತೈತ್ರಿ ಸರ್, ಕಂಪಲ್ಸರಿ ಇರ್ತೈತಿ. ಸ್ಟೇಟ್ ಇಂದ ಬರ್ತಾರ, ಡಿಸ್ಟಿಕ್ ಇಂದ ಬರ್ತಾರೆ. ಮೊನ್ನೆ THO ಸರ್ ಬಂದೋಗಿದಾರಲ್ಲ. ಒಬ್ರೇ ಬರ್ತಾರ? ಅವ್ರ ಟೀಮ್ ಏನ್ ಇರ್ತದ ಅದೆಲ್ಲ ಬರ್ತಾರ ಸರ್. ಈ ಪ್ರೋಗ್ರಾಮ್ ಏನ್ ಅಂಡರ್ ಇರ್ತದಿ, NVBDCP ಪ್ರೋಗ್ರಾಮ್ ಇತ್ತಂದ್ರ ಅದು ಫುಲ್ ಟೀಮ್ ಇಲ್ಲಿ ಏನೇನ ಸೌಲಭ್ಯ ಕೊಡ್ಲಾಗ್ತದೆ? ನಮ್ದು OPD ಬೇಸ್ ಸರ್. ಇಲ್ಲಿ OT GT ಏನಾಗೋದಿಲ್ಲ ರೀ. ಟ್ರೀಟ್ಮೆಂಟ್ ಗೆಲ್ಲ ಅವೈಲೇಬಲ್ ಇದೆ. ಡ್ರಿಪ್ ಅದೆಲ್ಲ ಹಚ್ತಾರೆ, ಇಂಜೆಕ್ಷನ್ ಅದೆಲ್ಲ ಮಾಡ್ತದೆ. ಇಂಜೆಕ್ಷನ್ ಎಲ್ಲ ಮಾಡ್ತಾರೆ. ಟ್ಯಾಬ್ಲೆಟ್ಸ್ ಎಲ್ಲ ಅವೈಲೇಬಲ್ ಇರ್ತದೆ. ಶುಗರ್ ಇದ್ದು, BP ಇದೆ, ಬ್ಲಡ್ ಟೆಸ್ಟ್ ಏನ್ ಬೇಸಿಕ್ ಏನ್ ಬೇಕು ಅವೆಲ್ಲ ಬ್ಲಡ್ ಟೆಸ್ಟ್ ಇದಾವೆ. ಪ್ರೆಗ್ನೆಂಟ್ ಇರೋರಿಗೆಲ್ಲ ತಾಯಿ ಕಾರ್ಡ್ ಇಶ್ಯೂಸ್ ಆತ, ಮಕ್ಳಿಗೆ ಇಂಜೆಕ್ಷನ್ ಆತ, ಎಲ್ಲ ಮಾಡ್ತದೆ. ಈಗ ನಿಮ್ಮ ಆವರಣದಲ್ಲಿ ಕೆಲವರು ಪುಂಡರು, ಪುಡಾರಿಗಳು ಏನೋ ಆ ಕಡೆಯಿಂದ ಎಸ್ದು ಧೂಮ್ರಪಾನ, ಮದ್ಯಪಾನ ಎಲ್ಲ ಮಾಡಿ ಎಲ್ಲ ಹೋಗಿತಾ ಇದಾರೆ. ಯಾಕೆ ನಿಮ್ ಗಮನಕ್ಕೆ ಬರ್ತಾ ಇಲ್ಲ? ಸರ್, ಕ್ಯಾಮ್ರಾ ಹಾಕ್ಸಿದಿವಲ್ರಿ ನಾವು. ಆ ತರ ಆದ್ರೆ ನಾವು ಇಂಡಿಪಂ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀವ್ರಿ. ಇವಾಗ ಕಡಿಮೆ ಆಗಿದೆ ಸರ್, ಮೊದ್ಲಿತ್ತು ಇಲ್ಲ ಅಂತಲ್ಲ, ಬಟ್ ಇವಾಗ ಕಡಿಮೆ ಆಗಿದೆ. ಆದ್ರೂ ಕೂಡ ನಾನು ಬಿದ್ದಿದ್ದನ್ನು ಗಮನ ಕೊಡ್ತಾ ಇದ್ದೀನಿ. ಅಲ್ಲಿ ಇದಾವೆ ಇನ್ನೂ ಕೂಡ. ಇಲ್ಲಿ ಯಾರು ಒಬ್ರು ಸ್ವಚ್ಛತೆ ಮಾಡೋರು ಯಾರು ಇಲ್ವಾ? ಇಲ್ಲಿ ಸ್ವಚ್ಛತೆ ಇದಾರಲ್ರಿ ನಮ್ ಗ್ರೂಪ್ ಡಿ ಹಾಸ್ಪಿಟಲ್ ಒಳಗಡೆ ಎಲ್ಲ ಅವರೇ ಮಾಡೋದು. ಮತ್ತೆ ಈಗಲೂ ನಾನು ನಿನ್ನೆ ಮನೆ ನೋಡಿದಾಗ ಇನ್ನೂ ಕೂಡ ಇಲ್ಲಿದೆ. ನಿಮ್ಗೆ ಸಾಕ್ಷಿನ ತೋರಿಸ್ತೀನಿ ನಾನು. ಇಲ್ಲಿ ಓಣೆನೆ ಹಂಗೈತಿ ಸರ್. ಅಲ್ಲ, ಒಂದೇ ಎಲ್ಲ ಸ್ವಚ್ಛತೆ ಮಾಡ್ತಿರ್ಬೇಕು. ನೀವು ಕಂಪ್ಲೇಂಟ್ ಅನ್ನು ಕೊಡ್ಬೇಕು. ಕಂಪ್ಲೇಂಟ್ ಮಾಡಿರ್ತೀವಿ ಸರ್. ಕಂಪ್ಲೇಂಟ್ ಅಂತೂ ಕಂಪಲ್ಸರಿ ಮಾಡಿರ್ತೀವಿ. ಇಂಡಿಪಂ ಪೊಲೀಸ್ ಸ್ಟೇಷನ್ ಕೇಳಿ ನೋಡ್ಬೋದು, ಅಲ್ಲಿ ಕಂಪಲ್ಸರಿ ಮಾಡೇ ಇರ್ತೀವಿ ಕಂಪ್ಲೇಂಟ್. ಇಲ್ಲಿ ಮತ್ತೆ ಸರ್ಕಾರದಿಂದ ಬೇಕಾದ ಕುಂದು ಕೊರತೆಗಳು ಏನ್ರ ಇಲ್ಲಿ? ಇವಾಗ ಸದ್ಯಕ್ಕೆ ಏನಿಲ್ಲ ಸರ್. ಏನಿಲ್ಲ. ನಮ್ಮ ಗಮನಕ್ಕೆ ಬಂದ ಹಾಗೆ ಇಲ್ಲಿ ಯಾರು ಕೂಡ ಡಾಕ್ಟರ್ಸ್ ಜಾಸ್ತಿ ವಿಸಿಟ್ ಕೊಡಲ್ಲ, ಅಧಿಕಾರಿಗಳು ಬರಲ್ಲ ಅನ್ನೋದೇ ಸಾಕಷ್ಟು ಜನ ನನಗೆ ಇಲ್ಲಿ ಹೇಳಿದಾರೆ. ನಮ್ಮಲ್ಲಿ ಅಧಿಕಾರಿಗಳು ಬಂದಿದ್ದಲ್ಲೇ ನಮ್ದು ಅಟೆಂಡೆನ್ಸ್ ಸೈನ್ ಮಾಡಿ ಹೋಗಿರ್ತಾರ. ನೀವು ಬೇಕಾದ್ರೆ ನೋಡ್ಬೋದು. ರಿಜಿಸ್ಟರ್ ಒಳಗೆ ಸೈನ್. ಇವತ್ತು ಬಂದಿಲ್ಲ? ಇವತ್ತಿಲ್ಲ. ವೀಕ್ಲಿ ಮಂತ್ಲಿ ಹಿಂಗ್ ವಿಸಿಟ್ ಇರ್ತಾವ. ಅವ್ರು ಶೆಡ್ಯೂಲ್ ಹಾಕೊಂಡಿರ್ತಾರ. ಆ ಶೆಡ್ಯೂಲ್ ಪ್ರಕಾರ ವಿಸಿಟ್ ಬರ್ತಾರೆ. ಅವ್ರ ಹೆಸರು ಯಾರು? ಅಡ್ಮಿನಿಸ್ಟ್ರೇಷನ್ ಇವಾಗ ಫಾರೂಕ್ ಸರ್ ಅದಾರ, ಉಪ್ಪಿನ್ ಅಂತ ಹೇಳಿ. ನಮ್ಗ ಪೇಷಂಟ್ ನೋಡ್ಲಿಕ್ಕೆ KMC ಇಂದ ಎಂಟ್ರೆನ್ಸ್ ಬರ್ತಾರ್ರಿ, ಅವ್ರು ನೋಡ್ತಾರ ಪೇಷಂಟ್. ಹೌದು. ಎಷ್ಟು ಜನ ಪೇಷಂಟ್ ನೋಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ? ನಮ್ದು 150-200 ಮಟ್ಟ ಆಕೈತಿ ಡೈಲಿ OPD. ನಮ್ದು ರಶ್ ಇರತ್ತೆ. ಬೆಡ್ಗಳು 6 ಬೆಡೆಡ್ ಹಾಸ್ಪಿಟಲ್. ಆ ಕಡೆ ರೂಮ್, ಆ ಕಡೆ ರೂಮ್. ಬರ್ರಿ ಬಂಧುಗಳೇ, ನೋಡಿರಲ್ಲ ಈ ಕಡೆ ಸ್ವಲ್ಪ ಸರ್ಕೊಡ್ರಿ. ಇಲ್ಲಿ ಸಾರ್ವಜನಿಕರಿಗೆ ಏನೆಲ್ಲ ಸೌಲಭ್ಯಗಳು ಇಲ್ಲಿದ್ದಾವೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಂತ ನೋಡೋಣ. ಎಲ್ಲಿ ಹೋದ್ರು? ಈ ಮತ್ತೆ ಇಲ್ಲಿಯ ಸ್ಥಳೀಕರು ಕೂಡ ಇಲ್ಲಿ ಮಾತಾಡ್ತಾರೆ. ನಾನು ಸ್ಥಳೀಕ ನಿವಾಸಿ ಅಶೋಕ್ ಅಂತ ತಿಳ್ಕೊಂಡೇಳಿ. ನಾನು ಈಗಾಗಲೇ ಹೇಳಿದಾಗೆ ಸರ್ಕಾರ ನಮ್ಮ ರಾಮನಗರದಲ್ಲಿ ಎಲ್ಲ ಸವಲತ್ತುಗಳು ಮಾಡಿದೆ. ಹುಬ್ಬಳ್ಳಿ 1 ಶ್ರೀರಾಮನಗರದಲ್ಲಿ ಹುಬ್ಬಳ್ಳಿ 1 ಮಾಡಿದೆ, ಸಮುದಾಯ ಭವನ ಮಾಡಿದೆ. ಮುಂದೆ ಶ್ರೀರಾಮನಗರದಲ್ಲಿ ಇದೆ. ಇಲ್ಲಿ ಸುಮಾರಾಗಿ ಒಂದು 20 ವರ್ಷದಿಂದ ಈ ಆರೋಗ್ಯ ಕೇಂದ್ರ ಇದೆ ಇಲ್ಲಿ ನಮ್ಮ ಭಾಗದಲ್ಲಿ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ಸುಳ್ಳು ಹೇಳ್ಬೇಕಾತಂದ್ರ ಒಂದ್ 2 ಮಾತದಾವು. ಪ್ರಾಮಾಣಿಕವಾಗಿ ನರ್ಸ್ಗಳು ಇಲ್ಲಿಯವರು ಅತ್ಯಂತ ಪ್ರಾಮಾಣಿಕತೆಯಿಂದ ನಾವು ನೋಡ್ತಾ ಇದೀವಿ. ದಿನ ನಮ್ಮ ಮನೆ ಮುಂದೆ ಹಾದು ಹೋಗ್ತಾರ. ಒಂದು ದಿವಸ ರಜಾ ಹಾಕದೇನ ಅವರು ಪ್ರಾಮಾಣಿಕವಾಗಿ ಕೆಲವು ಜನರು ಎಲ್ಲರೂ ರಕ್ತ ತಪಾಸಣೆ, ಅದು BP ಶುಗರ್ ತಪಾಸಣೆ ಇರ್ಬೋದು, ಆಮೇಲೆ ಇಂಜೆಕ್ಷನ್ ವಗೇರೆ ಇರ್ಬೋದು, ಗುಳಿಗೆ ಕೊಡೋರು ಇರ್ಬೋದು, ಇಷ್ಟೇ ಜನ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದಾರೆ. 100ಕ್ಕೆ 100 ಸತ್ಯ. ಈ ದವಾಖಾನೆ ಇರೋದೇ ನರ್ಸ್ ಬಾಯಿಂದ.
ಈ ಆರೋಗ್ಯ ಕೇಂದ್ರ ನಡೀತಾ ಇರೋದೇ ನರ್ಸ್ಬಾಯಿಂದ. ಮುಖ್ಯವಾಗಿ ಇಲ್ಲಿ ಆರೋಗ್ಯ ಕೇಂದ್ರ ಅಂದ್ರೆ ವೈದ್ಯಾಧಿಕಾರಿ, ಮುಖ್ಯ ವೈದ್ಯಾಧಿಕಾರಿಗಳು ಇರಬೇಕು. ವೈದ್ಯಾಧಿಕಾರಿ ಇಲ್ಲ ನೋಡಿ. ಇಲ್ಲಿ ನೀವು ತಾವು ನೋಡ್ತಿರ್ಬೋದು, ಇಲ್ಲಿ ಗರ್ಭಿಣಿ ಸ್ತ್ರೀಯರು ಎಷ್ಟೊಂದು ಜನ ಬರ್ತಾರ, ಮಹಿಳೆಯರು ಎಷ್ಟೊಂದು ಜನ ಬರ್ತಾರ ನೋಡಿ. ಈ ದವಾಖಾನೆ ಸುಮಾರು ತುಂಬಿ ತುಳುಕ್ತಾ ಇರ್ತದೆ, ದಿನನಿತ್ಯ ತುಂಬುತ್ತಾ ಇರ್ತಾರೆ. ಎಲ್ಲ ಗರ್ಭಿಣಿಯರು ಬರ್ತಾರ, ಎಲ್ಲಾ ತರದ ರೋಗಿಗಳು ಬರ್ತಾರ. ಆದ್ರ ಇಲ್ಲಿ ಸವಲತ್ತು ಅಂದ್ರೆ ವೈದ್ಯಾಧಿಕಾರಿ ನೋಡೋರಿಲ್ಲ. ಪಾಪ ಅವ್ರು ನೋಡ್ತಾರ, ಅವ್ರು BP ಚೆಕ್ ಮಾಡ್ತಾರ, ಶುಗರ್ ಚೆಕ್ ಮಾಡ್ತಾರ, ಮೈಕೈ ನೋವು ಇತ್ತಂದ್ರೆ ಅವ್ರು ಇಂಜೆಕ್ಷನ್ ಮಾಡ್ತಾರ. ನರ್ಸ್ ಬಾಯರು ಅವ್ರಿಗೆ ಎಷ್ಟು ಕರ್ತವ್ಯ ಇರ್ತೈತೆ ಅವ್ರು ಪ್ರಾಮಾಣಿಕವಾಗಿ ಅಷ್ಟು ಕರ್ತವ್ಯ ನಿರ್ವಹಣೆ ಮಾಡ್ತಾರ. ಅದಕ್ಕೆ ಏನ್ ಕಾಯಿಲೆ ತಕ್ಕ ಏನ್ ಗುಳಿಗೆ ಕೊಡ್ಬೇಕು, ಪಾಪ ಅವ್ರ ಎಕ್ಸ್ಪೀರಿಯನ್ಸ್ ಇದೆ, ಅವರು ಆ ಪ್ರಕಾರ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೆ ಮೈಕೈ ನೋವು ಆತು, ಮತ್ತೊಂದಾತು, ಎದಕ್ಕೆ ಆತು, ಚರ್ಮ ರೋಗ ಆತು, ಏನೇ ಇಲ್ಲ ಯಾವೆಲ್ಲ ಗುಳಿಗೆ ಮತ್ತೆ ಮಂತ್ಲಿ ಗುಳಿಗೆ ಇರ್ತಾವ. ವಯಸ್ಕರಿಗೆ ಮಂತ್ಲಿ ಗುಳಿಗೆ, BP ಗುಳಿಗೆ ಇರ್ತಾವ. ಅವು ಪ್ರಾಮಾಣಿಕವಾಗಿ ಗುಳಿಗೆ ಕೊಡ್ತಾರೆ. ಇನ್ನು ಮುಖ್ಯವಾಗಿ ಆರೋಗ್ಯ ಕೇಂದ್ರ ನಡೆಸ್ಕೊಂಡು ಹೋಗೋರು ವೈದ್ಯಾಧಿಕಾರಿಗಳು. ಈ ಭಾಗದೊಳಗೆ ಒಳ್ಳೆ ಒಂದು ವೈದ್ಯಾಧಿಕಾರಿಗಳು, ಸ್ತ್ರೀ ರೋಗ ತಜ್ಞರು, ಮಹಿಳೆಯರೇ ಹೆಚ್ಚಿಗೆ ಬರ್ತಾರೆ. ಇಲ್ಲೇ ಮಹಿಳೆಯರಿಗೋಸ್ಕರವಾಗಿ ಒಂದು ಮಹಿಳಾ ವೈದ್ಯಾಧಿಕಾರಿ ಬರ್ಬೇಕು. ಅದೇ ರೀತಿಯಾಗಿ ಈ ಆರೋಗ್ಯ ಕೇಂದ್ರ ನಾವು ಸುಸಜ್ಜಿತ ನಡೆಸ್ಕೊಡ್ಬೇಕಾದ್ರೆ ಗಂಡು ಮಕ್ಕಳು ಕೂಡ ವೈದ್ಯಾಧಿಕಾರಿ ಬಂದು, ಮುಖ್ಯ ವೈದ್ಯಾಧಿಕಾರಿ ಬಂದು ಕಾರ್ಯನಿರ್ವಹಿಸಿದ್ರು ಒಳ್ಳೇದು. ಮತ್ತೊಂದು ನಮ್ಮ ಪ್ರಸಾದ್ ಅಬ್ಬಯ್ಯರು ಈ ಭಾಗಕ್ಕೆ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡೇಳಿ ಒಂದು 24 ಏನಪ್ಪಾ ಅಂದ್ರೆ ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಏನಾರ ಈಗ ಭಾಗಕ್ಕೆ ಬೇಕಾತಂದ್ರೆ ಆಂಬುಲೆನ್ಸ್ ತಕ್ಷಣ ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಮತ್ತು ಡಯಲ್ ಬೇಕಾದ್ರೆ ನಿಮ್ಗೆ ಹೇಳ್ರಿ, ಡಯಾಲಿಸಿಸ್ ವ್ಯವಸ್ಥೆನೂ ಕೂಡ ನಾ ಮಾಡ್ತೀನಿ ಅಂತ ಪ್ರಸಾದ್ ಅಬ್ಬರ್ ಹೇಳಿದ್ರು. ಇಲ್ಲಿ ಅವ್ರೆಲ್ಲವನ್ನೂ ಕೊಡಕ್ ರೆಡಿ ಇದ್ದಾರೆ ಪ್ರಸಾದ್ ಅಬ್ಬರ್. ಆದ್ರೆ ಇಲ್ಲಿ ವೈದ್ಯಾಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ಕೊಂಡು ಹೋಗುವಂತ ವೈದ್ಯಾಧಿಕಾರಿಗಳು ಇರಲಿಲ್ಲ. ಇಲ್ಲಿ ದುರ್ದೈವ ಸಂಗತಿ ಈ ರೀತಿ ಅದೇ ನೋಡಿ. ಬಂಧುಗಳೇ, ನೋಡಿರಲ್ಲ, ಈ ಒಂದು ಶ್ರೀರಾಮನಗರದಲ್ಲಿ ಇರುವಂತ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಇದಾವೆ, ಏನಿಲ್ಲ ಇಲ್ಲ ಅಂತ. ಸರ್ಕಾರದ ಕೊಠಡಿಗಳು, ಕಚೇರಿಗಳು ಎಲ್ಲವೂ ಇಲ್ಲಿ ಲಭ್ಯವಿದೆ. ಆದ್ರೆ ಅದನ್ನ ಆಡಳಿತ ಮಾಡುವಂತ ಅಧಿಕಾರಿಗಳೇ ಇಲ್ಲಿ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ. ಇಂತಹ ಒಂದು ಆಸ್ಪತ್ರೆ ಏನು ಆರೋಗ್ಯ ಕೇಂದ್ರ ಇದೆ, ಇಂತಹ ಒಂದು ಆರೋಗ್ಯ ಕೇಂದ್ರಕ್ಕೆ ಮುಖ್ಯ ಬಂಧುಗಳೇ, ಯಾಕೆ ಇದರತ್ತ ಇಂಥ ಪ್ರತಿದಿನ 100 ಜನ ಬರುವಂತ ಪೇಷಂಟ್ಗಳಿಗೆ ಕೇವಲ ನರ್ಸ್ ಬೈರ್ ಅಷ್ಟೇ ನೋಡೋ ಕರ್ತವ್ಯನಾ, ಅಥವಾ ಅಧಿಕಾರಿಗಳು ಬರೋದಂತ ಕರ್ತವ್ಯನಾ? ನೀವೇನು ಆರಾಮ್ ಮನೆ ಮಲ್ಕೊಂತ ಇದ್ದೀರೋ, ಅಥವಾ ಬೇರೆ ಏನೋ ಹಾಸ್ಪಿಟಲ್ ಮಾಡ್ಕೊಂಡು ನೀವೇನು ಮತ್ತೆ ಹಣ ಗಳಿಕೆ ಮಾಡ್ಕೊಳಕ್ ಏನಾದ್ರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು? ಯಾಕೆ ನೀವು ಇರತ್ತ ಬರ್ತಾ ಇಲ್ಲ ಅಧಿಕಾರಿಗಳು? ಸರ್ಕಾರ ನಿಮ್ಗೆ ಸಂಬಳ ಕೊಡ್ತಾ ಇರೋದು ಸಾರ್ವಜನಿಕರಿಗೆ ಕುಂದುಕೊರತೆ ಕೇಳಲಿಕ್ಕೆ, ಆರೋಗ್ಯವನ್ನು ನೋಡ್ಲಿಕ್ಕೆ. ಇದರತ್ತ ದಯವಿಟ್ಟು ಸರ್ಕಾರ ಗಮನಿಸಬೇಕು. ಪ್ರತಿದಿನ 100 ಜನ ಬರುವಂತ ಪೇಷಂಟ್ಗಳು ಇದ್ದಾರೆ, ಅಂತರ್ಗೊಂದು ಸುಸಜ್ಜಿತವಾಗಿ ನೋಡ್ಲಿಕ್ಕೆ ಅಂತಾನೆ ಒಬ್ಬ ಮುಖ್ಯ ಅಧಿಕಾರಿಗಳು ಬೇಕು. ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ಎಲ್ಲರೂ ಇರ್ತಾರೆ. ಒಬ್ರು ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಮುಖ್ಯ ಅಧಿಕಾರಿಗಳು ಮುಖ್ಯವಾಗಿ ಇಲ್ಲಿ ಇರ್ಬೇಕು. ಪ್ರತಿದಿನ ಕೂಡ ಇಲ್ಲಿ ಇರಲೇಬೇಕು. ಜೊತೆಗೆ ಈ ಒಂದು ಕಟ್ಟಡದಲ್ಲಿ ಮತ್ತೆ ಏನೆಲ್ಲ ಒಂದು ವ್ಯವಸ್ಥೆ ಇದೆ ಅಂತ ನೋಡೋಣ. ಸಣ್ಣ ಶಸ್ತ್ರಚಿಕಿತ್ಸಾ ಕೊಠಡಿ ಅಂತ ಮಾಡಿದ್ದಾರೆ ಇಲ್ಲಿ. ಯಾರಮ್ಮ ಇದು ಇನ್ಚಾರ್ಜ್, ಯಾರು ಇದಕ್ಕೆ? ಏನ್ ತಮ್ಮ ಹೆಸರು? ಜ್ಯೋತಿ. ಏನ್ ಇಲ್ಲಿದೆ ಏನ್ ಮಾಡ್ತಾ ಇದ್ರಿ ಇಲ್ಲಿ? ಸರ್ ಇಲ್ಲಿ ನಾವಿಲ್ಲಿ BP ಅದು NCD ಎಲ್ಲ ನೋಡ್ಕೊಂತೀವಿ ಸರ್. ಈ ಕಡೆ ನೋಡ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ನಾವು ಆ ಕಡೆ ಇಂಜೆಕ್ಷನ್ಸ್ ಆಯ್ತು, IPD ಏನಾದ್ರು ಡ್ರಿಪ್ ಅದು ಹಚ್ಚೋದಾಯ್ತು ಎಲ್ಲಾನು ನಾವು ಆ ಕಡೆ ನೋಡ್ತೀವಿ. ಮೆಡಿಸಿನ್ ಅದು ಈ ಕಡೆ ಕಳಿಸ್ತೀವಿ ಸರ್. ಫಸ್ಟ್ ನಾವು ಸ್ಟಾರ್ಟಿಂಗ್ ಇಲ್ಲಿ ಇವತ್ತು ಟೋಟಲ್ ಇದು 22 ಸದ್ಯಕ್ಕೆ ಸರ್. ಈಗ ಬೆಳಗ್ಗೆಯಿಂದ ಅಷ್ಟು ಜನರಿಗೆ ನಾವು BP ಶುಗರ್ ಎಲ್ಲ ನೋಡಿದೀವಿ. ಕೆಲವೊಂದು ಇಂಜೆಕ್ಷನ್ಸ್ ಎಲ್ಲ ಆ ಕಡೆ ನಾವು ಇಂಜೆಕ್ಷನ್ಸ್ ಅದು ಮಾಡ್ತೀವಿ. ಆಮೇಲೆ ಈ ಕಡೆ ಎಲ್ಲ ಮೆಡಿಸಿನ್ ಅದು ಕಳಿಸ್ತೀವಿ. ಫಸ್ಟ್ ನಾವು ಬೇಸಿಕ್ ಎಲ್ಲ ಚೆಕ್ಅಪ್ ಮಾಡಿ ಆಮೇಲೆ ನಾವು ಮೆಡಿಸಿನ್ ಇಂಜೆಕ್ಷನ್ ಎಲ್ಲ ಫಾಲೋ ಮಾಡ್ಕೊತೀವಿ. BP ಶುಗರ್ ಚೆಕ್ ಮಾಡ್ಲಿಕ್ಕೆ ಅದನ್ನೆಲ್ಲ ಇದು ಬೆಡ್ಡಿನ ವ್ಯವಸ್ಥೆ ಈ ರೀತಿ ಎಲ್ಲ ಮಾಡ್ಕೊಂಡಿದ್ರಿ? ಇದು ನಾವು ಸ್ವಲ್ಪ ಕ್ಯಾಮ್ರಾ ಬರ್ರಿ. ಇದು ನಾವು ಮೈನರ್ ಓಕೆ ಅಲ್ಲ, ಇದನ್ನ ಯಾಕೆ ನೀವು ಇಷ್ಟೊಂದು ಗಲೀಜು ಇಟ್ಕೊಂಡಿದ್ರಿ? ಸ್ವಚ್ಛತೆ ಯಾಕೆ ಇಟ್ಕೊಂಡಿಲ್ಲ ನೀವು? ಇನ್ನು ಇಲ್ಲಿ ನೋಡಿ, ಇಲ್ಲಿ ಯಾಕೆ ಸ್ವಚ್ಛತೆಯನ್ನು ಇಟ್ಕೊಂಡಿಲ್ಲ? ಸ್ವಚ್ಛತೆ ಇಟ್ಕೋಬಹುದು ಎಲ್ಲ. ಮುಖ್ಯವಾಗಿ ದೊಡ್ಡದಾಗಿ ಅಕ್ಷರ ಕೊಂಡ್ರಿ ಆರೋಗ್ಯ ಕೇಂದ್ರ ಅಂತ. ಆರೋಗ್ಯ ಅಂದ್ರೆ ಏನ್ರಿ ಗೊತ್ತಲ್ಲ ನಿಮ್ಗೆ? ನಾವು ಆರೋಗ್ಯವಾಗಿರ್ಬೇಕು. ನಾವು ಆರೋಗ್ಯವಾಗಿದ್ರೆ ಎಲ್ಲದು. ಅಂತದನ್ನ ಇಷ್ಟೆಲ್ಲ ಗಲೀಜು ಇಟ್ಕೊಂಡ್ರಿ. ಇದೆಲ್ಲ ಇದು ನೋಡ್ರಿ, ಈ ಸೊಳ್ಳೆಗಳು ಬರ್ತಾ ಇರ್ತವೆ ಒಳಗೆ. ಇದರ ಸ್ವಲ್ಪ ಗಮನ ಹರಿಸ್ಬೇಕಲ್ಲ ನೀವು. ಕೆಲವೊಂದು ಆಸ್ಪತ್ರೆ ಒಳಗೆ ನೋಡಿದ್ರೇನು ಒಂದು ಸ್ಲಿಪ್ಪರ್ ಹಾಕೊಂಡು ಹೋಗಂಗಿಲ್ಲ, ಏನಿಲ್ಲ. ಅಷ್ಟೊಂದು ನೀಟಾಗಿ ಮೇಲೆ 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 ಕ್ಲೀನ್ ಮಾಡ್ತಾ ಇರ್ತಾರೆ, ಲಿಕ್ವಿಡ್ ಹಾಕ್ತಾ ಇರ್ತಾರೆ.
ಯಾವ್ದೇ ರೀತಿ ಇದು ನಾವು ದವಾಖಾನೆಗೆ ಬಂದಿವಿ ಅನ್ನೋದು ಫೀಲೇ ಬರ್ತಾ ಇಲ್ಲ ನಮ್ಗೆ. ಇಲ್ಲಿ ನಾವ್ ಎಲ್ಲೋ ಬಂದಿದ್ವಿ ಅನ್ಸ್ತಾ ಇದೆ. ಇದು ದವಾಖಾನೆ ಅನ್ನಿಸ್ತಾ ಇಲ್ಲ ಆತರ. ನೋಡ್ರಿ ಎಲ್ಲ ಹೇಗಿದೆ ನೋಡ್ರಿ. ಒಂದು ಕ್ಲೀನ್ ಮಾಡ್ಬೇಕ್ರಿ ಅಮ್ಮ. ಎಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ನೀವೆಲ್ಲ. ಹೊರಗಡೆ ನೋಡ್ರಿ ಎಲ್ಲ ಮುಖ್ಯವಾಗಿ ಬರುವಂತದ್ದು ಡೆಂಗು ಜ್ವರ, ಸೊಳ್ಳೆಗಳ ಕಾಟ, ರೋಗ ರುಜಿನ ಬರೋದು ಇಲ್ಲಿಂದ ಬರ್ತಾ ಇದೆ ಅನ್ನಂಗ ಅನ್ಸ್ತಾ ಇದೆ. ನೋಡ ಯಾರು ಮಾತಾಡಿ, ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ನಾಗರತ್ನ ಮಂಜುನಾಥ್ ಕಲಾಲ್ರಿ. ನಾನು ಇಲ್ಲಿ ಸ್ಥಳೀಯ ಮಹಿಳಾ ಅಧ್ಯಕ್ಷ ಮಹಿಳಾ ಅಧ್ಯಕ್ಷ ಇದ್ದೇನೆ. ವಾರ್ಡಿಂದ 75ನೇ ವಾರ್ಡಿಂದ ಮಹಿಳಾ ಅಧ್ಯಕ್ಷರು ತಾವು. ಇಲ್ಲಿ ಯಾವ್ದು ರೀತಿ ಸೌಲಭ್ಯ ಐತಿ ಅಂತಂದ್ರು ಸಮೇತ ಸರ್ ಎಲ್ಲಾ ರೀತಿ ಸೌಲಭ್ಯ ಮಾಡ್ಯಾರ್ರಿ. ಆದ್ರೆ ಇಲ್ಲಿ ಏನೈತಿ ಡೆಲಿವರಿದು ಸೌಲಭ್ಯ ಕೊಡ್ಬೇಕ. ಕೆಮ್ಸ್ಗೆ ಹೋಗ್ಬೇಕ ಅನ್ನೋರಾಗ ದಾರಿ ಒಳಗ್ ಹೋಗೋ ಟೈಮ್ನಾಗ ಡೆಲಿವರಿ ಆಯ್ತು ಅಂತಂದ್ರ ಅದಕ್ಕೆ ಯಾರು ಹೊಣೆ ಅಂತ ಅನ್ನೋದು ನಂದೊಂದ್ ಕ್ವಶನ್ ರೀ. ಮತ್ತೇನಿಲ್ಲ. ಆಮೇಲೆ ಏನೈತಲ್ಲ, ಯಾವಾಗ ಬಂದ್ರು ಡಾಕ್ಟರ್ಸ್ ಇರಂಗಿಲ್ಲ. ರೋಗಿಗಳಿಗೆ ನೋಡ್ರಿ ಒಂದೇ ರೀತಿ ರೋಗಿ ಅಂತ ಬರಂಗಿಲ್ಲ. ಹಲವಾರು ರೋಗಗಳು ಬರ್ತಾವ. ಎಲ್ಲಕ್ಕೂ ಕೆಮ್ಸ್ಗೆ ಹೋಗ್ರಿ ಅಂತದಂತಂದ್ರ ಇದು ಬಡವ್ರಿಗೋಸ್ಕರ ಮಾಡಿದ್ದು. ಬಡವ್ರಿಗೋಸ್ಕರ ಎಲ್ಲಾ ಬರ್ಬೇಕು ಸೌಲಭ್ಯ ಅಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣ ಮಾಡಿದ್ದ ದವಾಖಾನಿ. ಅದಕ್ಕೆ ಯಾವ್ದು ರೀತಿ ಸೌಲಭ್ಯ ಡಾಕ್ಟರ್ಸ್ಗಳಿಗೆ ಇರಂಗಿಲ್ಲ. ನಾನು 2-3 ಸಲ ಬಂದ್ ನೋಡೇನಿ. ನೋಡ್ದಾಗ ಯಾವ ಡಾಕ್ಟರ್ಸ್ ಇರಂಗಿಲ್ಲ. ಬರೀ ನರ್ಸ್ಗಳು ಇಲ್ಲೆಲ್ಲಾ ಚಿಕಿತ್ಸೆ ಕೊಡುದು, ಬರೀ ಗುಳಿಗೆ ಕೊಡುದು, ಇದು ರೀತಿ ಆಗಾಕತ್ತೈತಿ. ಆಮೇಲೆ ಇಲ್ಲೆಲ್ಲಾ ಸುತ್ತಮುತ್ತ ಗಲೀಜ್ ಸಾಕಷ್ಟು ಐತಿ. ಆಮೇಲೆ ನಿಂತೆಲ್ಲ ಇಲ್ಲೇ ಯಾವ್ದು ರೀತಿ ಕ್ಲೀನಿಂಗ್ ಇಲ್ಲ. ಹೇಳಿದ್ರೆ ಅವ್ರ ಮೇಲಿಂದ ಇವ್ರು, ಇವ್ರ ಮೇಲಿಂದ ಅವ್ರ ಅಧಿಕಾರಿಗಳು ಇದು ಹೇಳ್ತಾರ. ಆಮೇಲೆ ನೋಡ್ರಿ ನಮ್ದು ಅಂಗನವಾಡಿ 75ನೇದು ಶ್ರೀರಾಮ್ ನಗರದ್ದಾತು, ಶರಾವತಿ ನಗರದಾತು. ನಮ್ದು ಏನೈತಿ ಎಲ್ಲಾ ಮಕ್ಕಳು ಅಷ್ಟೇ. ನಮ್ಗೆ ಯಾವ ಮಕ್ಳು ಬೇರೆ ಅನ್ನೋಂತದಿಲ್ಲ. ನಮ್ದ್ರು ಏನ್ ಮಾಡ್ಬೇಕಾಗ್ತದಂತಂದ್ರೆ ಎಲ್ಲಾ ರೀತಿ ಕರೆಸಿ ಹೇಳಿ ಅವ್ರಿಗೆ ಎಲ್ಲಾರಿಗೂ ಮಾತಾಡಿದ್ರು ಸಮೇತ ಇವತ್ ಮಾಡೋಣ್ರಿ ನಾಳೆ ಮಾಡೋಣ್ರಿ ಇದೇ ಹೇಳ್ತಾರಲ್ರಿ ಸಮಾಧಾನ. ಅದಕ್ ಕೆಲ್ಸ ಆಗ್ತಾ ಇಲ್ಲ. ಅದಕ್ಕೇನೈತಲ್ಲ ದಯವಿಟ್ಟು ಎಲ್ಲಾ ಮೇಲಿನ ಅಧಿಕಾರಿಗಳಿಗೆ ಕೈ ಮುಗಿದ್ ಕೇಳ್ಕೊತೀವಿ. ಸಣ್ಣ ಮಕ್ಳದ ಸಾಕಷ್ಟು ರೋಗಗಳು ಬರಾಕತ್ತಾವು. ನೀವು ಗಮನಕ್ಕೆ ತಗೊಂಡು ನಮ್ಮ ಅಂಗನವಾಡಿ ಮಕ್ಕಳ ಮೇಲೆ ಕರುಣೆಯಿಂದ ಏನಿರಲ್ಲ ನಮ್ಗದೊಂದು ಚಂಬರ್ ಕಲೆಕ್ಷನ್ ಅದಾಗ್ಲಿ ಅದೇನೈತಲ್ಲ ಕ್ಲೀನ್ ಮಾಡ್ಕೊಡ್ರಿ ಅಂತಂದು ನಾವು ಇಲ್ಲಿ ಸ್ಥಳೀಯರದ ಎಲ್ಲಾರು ಹೊತ್ತಿಂದನು ನಿಮ್ಗೆ ಕೇಳ್ಕೊತೀನಿ. ದಯವಿಟ್ಟು ಅದೊಂದ್ ಕೆಲಸ ಮಾಡ್ಕೊಡ್ರಿ. ಅಲ್ಲ ನೀವು ಕೈ ಮುಗಿದು ಅಧಿಕಾರಿಗಳು ಬೇಕು ಅಂತ ನೀವು ಕೈ ಯಾಕಂತಂದ್ರ ಸಾಕಷ್ಟು ಅವ್ರಿಗೀಗ ಎಲ್ಲಾ ರೀತಿ ಹೇಳಿದ ಅದ್ರ ಮೇಲೇನು ಸಮೇತ ಈಗಿನ ಮತ್ತೂ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಅಂದ್ರೆ ಅವ್ರಿಗೆ ಅದು ಕರುಣೆ ಬರ್ತೈತಿ ಅನ್ನುವಂತದ್ ಒಂದ್ ಕರುಣೆ ಇಲ್ಲ, ನಾಚಿಕೆ ಇಲ್ಲ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಮೇಡಮ್ ನೀವು ಬರ್ರಿ, ನೀವು ಬರ್ರಿ, ಮಾತ್ರ ಬರ್ರಿ. ನಿಮ್ಮ ಹೆಸರು? ಗಾಯತ್ರಿ. ಏನ್ ಮಾಡ್ತಾ ಇದ್ರಿ ಇಲ್ಲಿ ನಾನು ಸಿಸ್ಟರ್, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ. ಎಷ್ಟ್ ಜನ ಇದ್ರಿ ನೀವು ಇಲ್ಲಿ? ಇಲ್ಲಿ ನಾವು 5 ಜನ ಅಂದ್ರ ಫೀಲ್ಡ್ ಸ್ಟಾಪ್ ಇದೀವ್ರಿ. 7 ಜನ ಫೀಲ್ಡ್ ಸ್ಟಾಪ್, ಕೆಳಗಡೆ 5 ಜನ ಸಿಸ್ಟರ್ಸ್ ಇರ್ತಾರ. ನಾವು ಫೀಲ್ಡ್ ಸ್ಟಾಪ್ ಏರಿಯಾದಾಗ ಪ್ರತಿದಿನ ನಾವ್ ಏರಿಯಾದಾಗ ANC PNC ಸಣ್ಣ ಮಕ್ಕಳಿಗೆ ಇಮ್ಯುನೈಸೇಷನ್ ಮಾಡೋದು ಈ ಕೆಲಸ ನಾವ್ ಮಾಡ್ತೀವಿ. ಮತ್ತೆ ಡೆಂಗ್ಯೂ ಸರ್ವೆ, ಚಿಕನ್ ಗುನ್ಯಾ, ಇದು ಲಾರ್ವಾ ಸರ್ವೆ, ಇದನ್ನೆಲ್ಲ ನಾವು ಸರ್ವೆ ಮಾಡೋದು ಫೀಲ್ಡ್ ಒಳಗ ಈ ಕೆಲಸ ನಾವ್ ಮಾಡ್ತೀವಿ. ಮತ್ತೆ ಹೊಟ್ಟೆಲಿ ಇದ್ದವ್ರಿಗೆ ಪ್ರತಿ ತಿಂಗಳ ಚೆಕ್ ಮಾಡೋದು, BP ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು, ಇಂಜೆಕ್ಷನ್ ಮಾಡೋದು. ಮಕ್ಕಳಿಗೆ ಹುಟ್ಟಿದಿಂದ ಹಿಡಿದು 5 ವರ್ಷದವರೆಗೂ ಇರುವಂತ ಮಕ್ಕಳಿಗೆಲ್ಲ ನಾವು ಇಮ್ಯುನೈಸೇಷನ್ ಮಾಡ್ತೀವಿ, ಇಂಜೆಕ್ಷನ್ ಮಾಡ್ತೀವಿ. ಸ್ಕೂಲ್ ವಿಸಿಟ್ ಮಾಡ್ತೀವಿ, ಅಂಗನವಾಡಿ ವಿಸಿಟ್ ಮಾಡ್ತೀವಿ. ಸ್ಕೂಲ್ ಒಳಗಿನ ಮಕ್ಕಳಿಗೆ ಇಮ್ಯುನೈಸೇಷನ್ ಮಾಡ್ತೀವಿ, ಇಂಜೆಕ್ಷನ್ ಮಾಡ್ತೀವಿ. DPT ಮತ್ತೆ TD ಮತ್ತೆ ವ್ಯಾಕ್ಸಿನೇಷನ್ ಮಾಡ್ತೀವಿ. 5 ವರ್ಷದ್ದು, 10 ವರ್ಷದ್ದು ಮತ್ತೆ 16 ವರ್ಷದ ಇಂಜೆಕ್ಷನ್ ಮಾಡ್ತೀವಿ. ಆಮೇಲೆ ಸಣ್ಣ ಮಕ್ಕಳಿಗೆ ಅಂಗನವಾಡಿ ಒಳಗ ಸಣ್ಣ ಮಕ್ಕಳಿಗೆ ಚೆಕ್ಅಪ್ ಮಾಡೋದು ಅದೆಲ್ಲ ಮಾಡ್ಕೊಂತೀವಿ. ಈ ಕೆಲಸ ಎಲ್ಲ ನಾವ್ ಮಾಡ್ಕೊಂತೀವಿ. ನಾವು ಫೀಲ್ಡ್ ಸ್ಟಾಪ್ 7 ಜನ, ಕೆಳಗಡೆ 5 ಜನ ಸಿಸ್ಟರ್ಸ್, 2 ಸಿಸ್ಟರ್ಸ್, ಒಬ್ರು ಫಾರ್ಮಾಸಿಸ್ಟ್, ಬ್ಲಾಕ್ ಇರೋದು 7 ಜನ. 7 ಜನದಲ್ಲಿ ನೀವು ಗರ್ಭಿಣಿ ಸ್ತ್ರೀಯರಿಗೆ, ಚಿಕ್ಕ ಮಕ್ಕಳಿಗೆ, ಡೆಂಗು ಜ್ವರ ಇದ್ದವ್ರಿಗೆ ಎಲ್ಲರನ್ನು ಸರ್ವೆ ಮಾಡ್ಕೋತ ಹೋದ್ರೆ ಮತ್ತೆ ಇಲ್ಲಿ ಯಾರು ಇರೋರು? ನಮ್ ಕೆಲಸ ಇರೋದ ಅವ್ರು ಇದು ಫೀಲ್ಡ್ ಸ್ಟಾಪ್. ನಮ್ ಮೇಲಿಂದ ಅಪಾಯಿಂಟ್ ಮಾಡ್ಕೊಂಡಿದ್ದ ಫೀಲ್ಡ್ ಸ್ಟಾಪ್ ಅಂತ ಹೇಳಿ. ನಮ್ಗಂತ ಒಂದೊಬ್ಬರಿಗೆ ಇಷ್ಟಿಷ್ಟ ಅಂತ ಪಾಪ್ಯುಲೇಷನ್ ಕೊಟ್ಟಿರ್ತಾರ. 10-12 ಸಾವಿರ ಪಾಪ್ಯುಲೇಷನ್ ಕೊಡ್ತಾರ. ಇಷ್ಟ ಅಂಗನವಾಡಿ ಅಂತ ಕೊಟ್ಟಿರ್ತಾರ ನಮ್ಮ ಗೌರ್ಮೆಂಟ್ ಇಂತ್ರ. ನಾವ್ ಆ ಏರಿಯಾದಾಗ ಪ್ರತಿದಿನ ನಾವು ಆ ಮನಿಗ್ ಹೋಗ್ಬೇಕು, ಆ ಮನಿಗ್ ವಿಸಿಟ್ ಮಾಡ್ಬೇಕು, ಲಾರ್ವಾ ಬಗ್ಗೆ ಹೇಳ್ಬೇಕು, ಡೆಂಗ್ಯೂ ಚಿಕನ್ ಗುನ್ಯಾ ಬಗ್ಗೆ ಹೇಳ್ಬೇಕು, ಕುಷ್ಠರೋಗದ ಬಗ್ಗೆ ಮಾಹಿತಿ ಹೇಳ್ಬೇಕು. ಅವ್ನು ಹೇಳ್ಕೊಂತಾನೆ ನಾವು ಅಂಗನವಾಡಿ ವಿಸಿಟ್ ಮಾಡಿದಾಗ ಆ ಏರಿಯಾದ ಮಕ್ಕಳನ್ನ ನಾವ್ ಅಲ್ಲೇ ಇಂಜೆಕ್ಷನ್ ಮಾಡೋದು, ಅಲ್ಲಿ ಗರ್ಭಿಣಿಯರು ಹುಡುಕೋದು, ಅವ್ರ ತಾಯಿ ಕಾರ್ಡ್ ಕೊಡೋದು, ತಾಯಿ ಕಾರ್ಡ್ ಸೌಲಭ್ಯ ಕೊಡೋದು, ಹಾಸ್ಪಿಟಲ್ ಕಳಿಸ್ತೀವಿ ನಾವು, ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡ್ಲಿ.
ನಿಮ್ಮ ಜವಾಬ್ದಾರಿ ಅದನ್ನ ಕೊಟ್ಟಿದ್ದಾರೆ, ಡೋರ್ ಟು ಡೋರ್ ಹೋಗ್ಲಿಕ್ಕೆ ಇಲ್ಲ. ಬಟ್ ನಾನ್ ಕೇಳ್ತಾ ಇರೋದು, ನೀವು ಆ ಕಡೆ ಹೋದಾಗ ಈ ಕಡೆ ಗಮನ ಕೊಡೋರು ಎಷ್ಟು ಜನ ಇರ್ತಾರೆ? ಇಲ್ಲಿ ಕೆಲಸ ಮಾಡ್ಬೇಕಂತಾನೆ ಸ್ಪೆಷಲ್ ಆಗಿ ಸ್ಟಾಫ್ ನರ್ಸ್ ನ ಇಟ್ಟಿದಾರ, ಲ್ಯಾಬ್ ಟೆಕ್ನಿಷಿಯನ್ ಇಟ್ಟಾರ, ಫಾರ್ಮಾಸಿಸ್ಟ್ ನ ಇಟ್ಟಿದಾರ, ಮೆಡಿಕಲ್ ಆಫೀಸರ್ ಇಟ್ಟಿದ್ದಾರೆ. ಕಾರಣಾಂತರದಿಂದ ಅವ್ರಿಗೆ ಆಪರೇಷನ್ ಆಗಿರೋದ್ರಿಂದ ಅವ್ರು ಬರಾಕ್ ಕುಂತಿಲ್ಲ. ಇನ್ಚಾರ್ಜ್ ಅಂತ ಫಾರೂಕ್ ಉಪ್ಪಿನ್ ಅವ್ರಿಗೆ ಕೊಟ್ಟಾರ. ಇಲ್ಲಿ ಸ್ಥಳೀಕರು ಹೇಳಿದ ಹಾಗೆ ಇಲ್ಲಿ ಯಾವುದೋ ಒಬ್ಬ ದೊಡ್ಡ ಡಾಕ್ಟರ್ ಇಲ್ಲ, ಲೇಡಿ ಡಾಕ್ಟರ್ ಇಲ್ಲ, ಜೆಂಟ್ ಡಾಕ್ಟರ್ ಇಲ್ಲ, ಯಾರು ಬರ್ತಾ ಇಲ್ಲ ಅಂತಂದು ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಡಾಕ್ಟರ್ ಇಲ್ಲ ಅಂತಲ್ಲ, ಡಾಕ್ಟರ್ ಇದ್ದಾರ್ರಿ. ಡಾಕ್ಟರ್ ಇದ್ದಾಗ ಎಲ್ಲಾ ತರಾನು ಚೆಕ್ ಮಾಡಿರ್ತೀವಿ ನಾವು. ಈಗ ಸದ್ಯಕ್ ನಮ್ಮಲ್ಲಿ ಡಾಕ್ಟರ್ಗೆ ಆರಾಮಿಲ್ಲ, ಆಪರೇಷನ್ ಹೋಗ್ಯಾರ ಅನ್ನೋ ಕಾರಣದಿಂದ ಬರ್ತಾ ಇಲ್ಲ. ನಾವು DHO ಸರ್ ಗಮನಕ್ಕೆ ಕೊಟ್ಟಿವಿ. ಅವ್ರ ಮೇಡಮ್ ಅವ್ರ ಮೊನ್ನೆ ಬಂದು ವಿಸಿಟ್ ಮಾಡಿ ಹೋಗಿದಾರ, ಹೇಳಿದೀವಿ. ಇಲ್ಲ ಎಲ್ಲ ಬಂದವರೆಲ್ಲ ಡಾಕ್ಟರ್ ಕೇಳತ್ತಾರಲ್ಲ, ಹಂಗಾಗಿ ಈಗ ಸದ್ಯ ಮಟ್ಟಿಗೆ KMC ಇಂದ್ರ ಫೀಸಿಗೆ ನಾವು ಕಳಿಸ್ತೀವಿ ಅಂತ ಹೇಳಿದಾರ. ಅಪ್ರೂವ್ ಇದನ್ ಕೊಟ್ಟಿದಾರ. ಈಗ ಇವತ್ತು ನಾಳೆ 2 ದಿನದೊಳಗೆ ಬರ್ಬೋದು. ಎಷ್ಟ್ ದಿನ ಆಯ್ತು ಈಗ ಅವರು ರಜೆ ಇದ್ದು? 10 ದಿನ ಆಯ್ತು. 10 ದಿನ. ಮತ್ತೆ 10 ದಿನದಲ್ಲಿ ಯಾರು ಪೇಷಂಟ್ ಗಳು ಏನ್ರ ಎಮರ್ಜೆನ್ಸಿ ಬಂದ್ರೆ ಅವ್ರ ಗತಿ ಏನ್ ಅವ್ರದ್ದು ಈಗ? ನಾವು ಏನ್ ಕೊಡ್ಬೇಕು ಟ್ರೀಟ್ಮೆಂಟ್, ನಮ್ಗೆ ಸಣ್ಣ ಪುಟ್ಟ ನಮ್ಗೆ ಗೊತ್ತಿರೋದು ಗುಳಿಗೆ, ಔಷಧ, ಅವ್ರಿಗೆ ಏನಾರ ಎಮರ್ಜೆನ್ಸಿ ಇದ್ರ ಇಂಜೆಕ್ಷನ್ ಮಾಡೋದು, ಮತ್ ಗರ್ಭಿಣಿ ಸ್ತ್ರೀಯರಿಗೆ HB ಕಮ್ಮಿ ಇದ್ರ ಅವ್ರಿಗೆ ಐರನ್ ಸುಪ್ರದರ್ ಹಚ್ಚೋದು, ಇಂತ ಕೆಲಸ ಎಲ್ಲ ನಾವ್ ಮಾಡಾಕ್ ಕುಂತೀವಿ. ಈಗ ಆಂಬುಲೆನ್ಸ್ ನಿಲ್ಲಿಸಿದ್ರಲ್ಲ, ಒಂದೇ ಆಂಬುಲೆನ್ಸ್ ಇರೋದು? ಅದು ಸ್ಟಾರ್ಟ್ ಇದೆ ಅಲ್ರಿ? ಎಲ್ಲಿಂದ ಎಲ್ಲಿವರೆಗೂ ಅದು ಆಂಬುಲೆನ್ಸ್ ನೀವು ಇದು ಮಾಡ್ತೀರಿ? ಇಲ್ಲೇ ನಾವು ಐರನ್ ಸುಪ್ರೈಸರ್ ಹಚ್ಕೊಂಡಿರ್ತೀವಲ್ಲ NC ಗಳಿಗೆ, ಹೋಟೆಲ್ ಇದ್ದವ್ರಿಗೆ, ಅವ್ರಿಗೆ ಏನಾದ್ರೂ ತೊಂದ್ರೆ ಆದ್ರೆ ಸಡನ್ಲಿ ನಾವು ಹಚ್ಚಿರ್ತೀವಿ, ಚಿಲ್ಸ್ ಬಂದು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಂತ NC ಗಳಿಗೆ, ಮತ್ತೆ ಇಲ್ಲಿ ಯಾರಾದ್ರೂ ಪೇಷಂಟ್ ಬಂದಿರ್ತಾರ, ಸಡನ್ಲಿ ಬಿದ್ದಿರ್ತಾರ, ಅಂತವ್ರಿಗೆ ಏನಾರ ಆತಂದ್ರ ಸಡನ್ಲಿ ತಗೊಂಡೋಗಿ ನಾವು ಆಂಬುಲೆನ್ಸ್ ಅಂತ KMC ಗೆ ಅಡ್ಮಿಟ್ ಮಾಡ್ಬರ್ತೀವಿ. ಬಂಧುಗಳೇ, ಹೇಳಿ. ಇಷ್ಟೆಲ್ಲ ನಾವು ಇದು ಹಾಸ್ಪಿಟಲ್ ಎಲ್ಲಾರು ಸೇರಿ ಗ್ರ್ಯಾಂಡೆಡ್ ಮಾಡಿ ನಾವು ಅಷ್ಟು ಇದು ಮಾಡ್ಕೊಂಡಿರಿ. ದಯವಿಟ್ಟು ಒಂದು ಹಾಸ್ಪಿಟಲ್ ಅಂದ್ರೆ ದೇವಸ್ಥಾನ ಇದ್ದಂಗ. ನಾವು ಇಲ್ಲಿ ಹೇಳೋದು ಆರೋಗ್ಯವಾಗಿ ಬಂದವ್ರಿಗೆ, ಯಾರು ಆರಾಮಿಲ್ಲಲ್ಲ ಅಂತವ್ರಿಗೆ ಕರ್ಕೊಂಡ್ ಬಂದು ನಾವು ಇದು ಮಾಡ್ತಿರ್ತೀವಿ, ಹೌದಾ? ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತೀವಿ. ಅಂತಲ್ಲೇ ನೀವು ಎಲ್ಲಾ ಕಸ ತಂದಲ್ಲಿ ತಿಪ್ಪಿ ತರ ಒಗದ್ರಂದ್ರೆ ಅದು ಚೆನ್ನಾಗ್ ಅನ್ಸುತ್ತ? ನಿಮ್ ಮನೆ ದೇವ್ರ ಮುಂದೆ ನೀವು ಹೋಗಿ ಕಸ ಒಗಿತೀರ? ಸಿಸಿ ಕ್ಯಾಮ್ರಾ ಇದೆಯಲ್ಲ ಇಲ್ಲಿ? ಎಲ್ಲಾ ಇದೆ. ಮತ್ತೆ ನೀವ್ ಯಾಕೆ ಅದನ್ನ ಸಿಸಿ ಕ್ಯಾಮ್ರಾ ಫೋಟೋ ತೋರಿಸಿ ಕಂಪ್ಲೇಂಟ್ ಮಾಡ್ಬೋದು? ಕಂಪ್ಲೇಂಟ್ ಮಾಡ್ಬೋದು, ಬಟ್ ಅದು ಸರಿ ಅನ್ಸಲ್ಲ. ಮಾಡ್ಬೋದಲ್ಲ, ಮಾಡ್ಬೇಕ್ರಿ. ನೀರು ತಕೊಂಡ್ ಹೋಗ್ತಾರ್ರಿ ಇಲ್ಲಿಂದ್ರ, ಚಾವಿ ಹೊಡೆದು ನೀರು ತಕೊಂಡ್ ಹೋಗ್ತಾರ. ಎಲ್ಲಾ ಕಂಪೌಂಡ್ ಸುತ್ತಮುತ್ತ ಒಂದ್ ರೌಂಡ್ ಹಂಗ ಸುಮ್ನೆ ನೋಡ್ ಬರ್ರಿ. ಹಾಸ್ಪಿಟಲ್ ಅಂತೈತೋ ಏನ್ ತಿಪ್ಪಿ ಅಂತೈತೋ ಅನ್ನೋದು ಗೊತ್ತಾಗ. ನಾನು ಅದನ್ನೇ ಫಸ್ಟ್ ಪೂರ್ವದಲ್ಲಿ ಅದನ್ನೇ ಮಾಡ್ಕೊಂಡು ಬಂದಿ, ಆರೋಗ್ಯ ಕೇಂದ್ರ ಅಂತಾನೆ. ಕ್ಲೀನಿಂಗ್ ಮಾಡೋ ಕೆಲಸ ನಾವ್ ಮಾಡ್ಬೇಕು. ನಾನು ಅದಕ್ಕೆ ಇಡೀ ಮಹಾನಗರ ಪಾಲಿಕೆಯವರಿಗೆ ಉಗುದು ಉಪ್ಪಿನಕಾಯಿ ಹಾಕಿ ನಾನು ಬಂದಿದ್ದೀನಿ. ನಾನು ಫಸ್ಟ್ ಆರೋಗ್ಯ ಕೇಂದ್ರ ಇದು ಮೊದಲು ಸ್ವಚ್ಛತೆ ಇಟ್ಕೊಡ್ರಿ ಅಂತ ನಾನು ಹೇಳ್ಕೊಂಡು ಇಲ್ಲಿ ಬಂದಿದ್ದೀನಿ. ನಾವ್ ಇಟ್ಟಿರ್ತೇವೆ, ಅದು ಸಹ ತಗೊಂಡ್ ಹೋಗಂಗಿಲ್ಲ. ಮತ್ತೆ ಉಲ್ಟಾ ಎಲ್ಲ ಆಜು ಬಾಜು ಮನೆಯವ್ರು ಎಲ್ಲರೆಲ್ಲ ಬಂದು ಅಲ್ಲೇ ಕಸ ಹಾಕ್ತಾರೆ. ಇದು ಹಾಸ್ಪಿಟಲ್ ದಯವಿಟ್ಟು ಕ್ಲೀನ್ ಮಾಡ್ಕೊ ಅಂತ ಹೇಳ್ಬೋದು. ಬಂಧುಗಳೇ, ನಾನು ಪದೇ ನಾ ಹೇಳ್ತಾ ಇದ್ದೀನಿ, ಮಹಾನಗರ ಪಾಲಿಕೆಯವರು ದಯವಿಟ್ಟು ಇದರತ್ತ ಗಮನ ಕೊಡಬೇಕು. ಮಹಾನಗರ ಪಾಲಿಕೆಯವರು ಆರೋಗ್ಯ ಕೇಂದ್ರ ಇಷ್ಟೆಲ್ಲ ನಾವೇನು ವಿಡಿಯೋ ಮಾಡ್ಕೊಂಡ್ ಬಂದಿಲ್ಲ, ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ದೇವಸ್ಥಾನನೂ ಕೂಡ ಹೌದು. ದೇವಸ್ಥಾನ ಇದ್ದಾಗೆ ನಮ್ಗೆ ಪುನರ್ಜನ್ಮ ಹುಟ್ಟೋದೇ ಇಲ್ಲಿ. ಇಂಥ ಒಂದು ಸ್ಥಳದಲ್ಲಿ ಯಾರ್ಯಾರೋ ಬಂದು ಕಸವನ್ನು ಹಾಕ್ತಾ ಇದ್ದಾರೆ, ಅದನ್ನ ಎಲ್ಲರೂ ನೋಡ್ತಾ ಇರ್ತಾರೆ. ಯಾರು ಕೂಡ ದನಿ ಎತ್ತುವಂತ ಒಂದು ಶಕ್ತಿನೇ ಇಲ್ದಂಗೆ ಇಲ್ಲಾಗಿದೆ. ಏನ್ ಸರ್? ಎಷ್ಟು ಹೇಳ್ತೀವ್ರಿ, ಹಾಕ್ಬೇಡ್ರಿ, ದಯವಿಟ್ಟು ಹಾಕ್ಬೇಡ್ರಿ. ದೇವಸ್ಥಾನ ಇದ್ದಂಗ ಇಲ್ಲ, ಎಲ್ಲಾ ತರ ಪೇಷಂಟ್ ಇಲ್ಲೇ ಬರ್ತಾವ. ಅಲ್ಲಿ ಬಂದ ಮತ್ತೆ ಡೆಂಗ್ಯೂ ತಮ್ಮ ಮನೆಯಲ್ಲಿ ಯಾರಾದ್ರೂ ಹೆಣ್ಮಕ್ಳು, ಗಂಡ್ಮಕ್ಳು, ಚಿಕ್ಕ ಮಕ್ಕಳು ಇಲ್ಲಿ ಬರುವಂತ ಒಂದು ಮಾಡ್ಬೋದು. ಮತ್ತೆ ನಾನು ವೈದ್ಯಕೀಯ ಒಂದ್ ನಿಮಿಷ ವೈದ್ಯಕೀಯರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಕೇವಲ ಇಲ್ಲಿ 6-7 ಜನ ನರ್ಸ್ ಬೇರಿದ್ದಾರೆ. ಏನಾದ್ರು ಅಂತ ಎಮರ್ಜೆನ್ಸಿ ಏನಾದ್ರು ಕೇಸ್ಗಳು ಬಂತಂದ್ರೆ ಪಾಪ ಅವ್ರು ಏನ್ ಮಾಡ್ಬೇಕು? ನರ್ಸ್ ಬೇರು ಏನ್ ಮಾಡ್ಲಿಕ್ಕೆ ಸಾಧ್ಯ? BP ಶುಗರ್ ಚೆಕ್ ಮಾಡ್ತಾರೆ, ಗುಳಿಗೆ ಔಷಧನ ಕೊಡ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅನಾಹುತ ಆದ್ರೆ ಇಂತ ಒಂದು ಬಡಪಾಯಿಗಳ ಮೇಲೆ, ನರ್ಸ್ ಬಾಯರ ಮೇಲೇನೆ ಒಂದು ಅಪೋದ ಬರುವಂತದ್ದಾಗ್ತದೆ. ಯಾಕೆ ಇಂತ ಒಂದು ಕಟ್ಟಡಕ್ಕೆ ಅಧಿಕಾರಿಗಳು ನೇಮಕ ಮಾಡ್ತಾ ಇಲ್ಲ? ದಯವಿಟ್ಟು KMCಯ ಒಂದು ಏನು ನಿರ್ದೇಶಕರು ಇದಿರಿ, ದಯವಿಟ್ಟು ಇದ್ರತ್ತ ಒಂದ್ ಸ್ವಲ್ಪ ಗಮನ ಹರಿಸಬೇಕು. ನಾನು ಏನು KMC ಹುಬ್ಬಳ್ಳಿ KMCದಲ್ಲಿ ಇರಲ್ಲ ನಿರ್ದೇಶಕರು, ನಾನು ತಮ್ಮ ಗಮನಕ್ಕೂ ಬರ್ತಾ ಇದ್ದೀನಿ, ತಮ್ಮ ಹತ್ರ ಬರ್ತೇನೆ. ಮೇಡಮ್, ಇದು ಈ ತರ ಆರೋಗ್ಯ ಕೇಂದ್ರ ಎಷ್ಟಿದೆ ಹುಬ್ಬಳ್ಳಿ ಟೋಟಲಿ? 12 ಅಲ್ರಿ ಸರ್? 12 ಅಲ್ಲ, 12 ಹುಬ್ಬಳ್ಳಿ ಧಾರವಾಡ ಸೇರಿ 12. ಒಟ್ಟಾರೆ 12 ಎಲ್ಲ ಆರೋಗ್ಯ ಕೇಂದ್ರಗಳಿದಾವೆ. ಇದು ಕೇವಲ ನಿಮ್ಮ ಆರೋಗ್ಯ ಕೇಂದ್ರದಲ್ಲಿ ಅಷ್ಟೇ ಇದು ಸಮಸ್ಯೆ ಇರೋದಾ? ಏನ್ ಎಲ್ಲಾ ಕಡೆನೂ ಇದೆ? ಮತ್ತೆ ಹಂಗ ಮಾಡ್ಯಾರ ನೋಡ್ರಿ ಮೇಡಮ್. ಇದು ಇಲ್ಲಿ ಅಧಿಕಾರಿಗಳು, ಡಾಕ್ಟರ್ಗಳು, ಇದು ನಿಮ್ಮ ಆರೋಗ್ಯ ಕೇಂದ್ರ ಅಷ್ಟೇ ಬೇರೆ ಬೇರೆ ಕಡೆನೂ ಹಿಂಗೆ ಇದಾವೆ ಎಲ್ಲ?
ಪ್ರಾಬ್ಲಮ್? ಎಲ್ಲಾ ಕಡೆನೂ ಇದೆ ಪ್ರಾಬ್ಲಮ್ ಇರೋದ್ ಏನಿಲ್ರಿ. ನಮ್ದು ಎಲ್ಲಾ ಚೆನ್ನಾಗೇ ಐತಿ. ಯಾವ ಪೇಷಂಟ್ ಬಂದು ನಾವ್ ವಾಪಸ್ ಕಳ್ಸಂಗಿಲ್ಲ. ಯಾವ ಪೇಷಂಟ್ಗೂ ನಾವ್ ವಾಪಸ್ ಕಳ್ಸಿದ್ ಗೊತ್ತೂ ಇಲ್ಲ. ನಾವೇನ್ ನಮ್ಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಬೇಕೋ ಅಷ್ಟು ಬೆಳಗ್ಗೆ ಅಂತ ನೋಡ್ರಿ ನೀವು ಬೇಕಾದ್ರೆ ಇಲ್ಲಿ ಪಾಳೆ ಹಚ್ಚಿದಾರ, ಕ್ಯೂ ಹಚ್ಚಿದಾರ. ಅವ್ರದ್ ಏನ್ ಸಮಸ್ಯೆ ಅಂತ ಕೇಳ್ಕೊಂತೀವಿ, ಅಲ್ಲಿ ರಿಜಿಸ್ಟರ್ ಬರಿತೀವಿ. ಅವ್ರಿಗೆ ಏನ್ ಔಷಧಿ ಬೇಕಾ ಔಷಧಿ ಕೊಟ್ಟು ನಾವ್ ಕಳ್ಸಾಕೊಂತೀವಿ. ಮತ್ತೆ ಯಾರಿಗೂ ಸಹ ನಾವ್ ಬ್ಲಡ್ ಟೆಸ್ಟ್ ಮಾಡ್ದೆ ಕಳ್ಸಂಗಿಲ್ಲ, BP ಚೆಕ್ ಮಾಡ್ದೆ ಕಳ್ಸಲ್ಲ. ಇಂಜೆಕ್ಷನ್ ಇದ್ರೆ ಇಂಜೆಕ್ಷನ್ ಇಲ್ಲ ಅಂತ ಕಳ್ಸಂಗಿಲ್ಲ. ಮತ್ತೆ ಹೋಟೆಲ್ ಇದ್ದವ್ರು ಬಂದಿರ್ತಾರಲ್ಲ, HB ಕಮ್ಮಿ ಇರ್ತೈತೆ ಅವ್ರಿಗೆ, ಡಾಕ್ಟರ್ ಇಲ್ಲ ಅಂತ ವಾಪಸ್ ಕಳ್ಸಕ್ ಹೋಗಂಗಿಲ್ಲ ನಾವು. ಅವ್ರಿಗೆ ಏನ್ HB ಕಮ್ಮಿ ಐತೆ, ಅವ್ರಿಗೆ ಏನ್ ಹಚ್ಬೇಕು ಮೇಡಮ್ ಏನ್ ಹೇಳಿರ್ತಾರ ಫೋನ್ ಮಾಡ್ತೀವಿ ಮೆಡಿಕಲ್ ಆಫೀಸರ್ಗೆ. ಅವ್ರು ಏನ್ ಡೈರೆಕ್ಷನ್ ಕೊಡ್ತಾರ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡಿ ಕಳಿಸಿರ್ತೀವಿ. ಹಂಗ ಎಮರ್ಜೆನ್ಸಿ ಅಷ್ಟು ಮೀರಿ ಎಮರ್ಜೆನ್ಸಿ ಇತ್ತಂದ್ರ ಅಷ್ಟು ಮೀರಿ ಎಮರ್ಜೆನ್ಸಿ ಇತ್ತಂದ್ರ ರೆಗ್ಯುಲರ್ ಮೆಡಿಕಲ್ ಆಫೀಸರ್ ರಜೆ ಇನ್ ದ ಅಬ್ಸೆನ್ಸ್ ಆಫ್ ರೆಗ್ಯುಲರ್ ಮೆಡಿಕಲ್ ಆಫೀಸರ್ ಯಾರನ್ನಾದ್ರು ಡೆಪೋರ್ಟ್ ಮಾಡಂತ ಹೇಳಿ. ಇಲ್ಲ, ನಾವು DHO ಸರ್ ಮೊನ್ನೆ ನಮ್ಮಲ್ಲೇ DHO ಸರ್ ಇಲ್ಲಿ ವಿಸಿಟ್ ಮಾಡಿದ್ರು PA ಅವ್ರದ್ದು. ನಾವ್ ಹೇಳಿದೀವಿ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಪ್ಲೀಸ್ ಬಂದ ಎಲ್ಲಾ ಪೇಷಂಟ್ ಜನಗಳು ಡಾಕ್ಟರ್ಗೆ ಕೇಳ್ತಾರ, ದಯವಿಟ್ಟು ಡಾಕ್ಟರ್ ನೀವ್ ಏನಾರ ಮಾಡಿ ರೆಗ್ಯುಲರ್ ಬರ್ಲಿಕ್ಕೆ ಏನಾರ ಮಾಡ್ರಿ ಅಂತ ಹೇಳಿದ್ರೆ, ನಮ್ ಡಾಕ್ಟರ್ ಬರೋವರೆಗೂ KMC ಇಂದ PG ಗೆ ಕಳಿಸ್ತೀನಿ ಅಂತ ಹೇಳಿದಾರ. DHO ಮೇಡಮ್ ಗಮನಕ್ಕೆ ಅದ. DHO ಮೇಡಮ್ ಅಲ್ಲಿ PG ಕಳಿಸ್ತೀನಿ ಅಂದ್ರೆ KMC ಇಂದ PG ಕಳಿಸಿದ ಅಂತ ರೆಗ್ಯುಲರ್ ಬರ್ತಾರ. ಹೇಳ್ರಿ ನಿಮ್ಮ DHO ಮೇಡಮ್ ಅವ್ರಿಗೆ ಹೇಳ್ರಿ, ಮೀಡಿಯಾದವರು ಇಲ್ಲಿ ಬಂದಿದ್ರು, ಬಂದು ಕೂಲಂಕಷವಾಗಿ ಎಲ್ಲ ಇಲ್ಲಿ ಚರ್ಚೆ ಮಾಡ್ಯಾರ, ಮಾತಾಡ್ಯಾರ, ಇದ್ರ ಬಗ್ಗೆ ಎಲ್ಲ ಹೇಳ್ಯಾರ. ಆದಷ್ಟು ಬೇಗ ಇಲ್ಲಿ ಒಬ್ಬ ಅಧಿಕಾರಿ ಬರ್ಬೇಕು ಅಂತಂದು ಹೇಳ್ರಿ. ಏನ್ ಮೇಡಮ್ ಅವ್ರು ಹೇಳಿದ್ರಲ್ಲ ಇಲ್ಲಿ ಕಸ ಹೋಗಿತಾರ ಅಂತ ಹೇಳಿ, ಅಲ್ಲಷ್ಟು ಕುಲ್ಲ ಹಾಕ್ಬಿಟ್ರ. ಕಾರ್ಪೊರೇಷನ್ ಬಂದ್ ಅದನ್ನ ಸಿಮೆಂಟ್ ಹಾಕಿ ಎಲ್ಲ ಇದನ್ನ ಗಟ್ ಮಾಡಿ ಬಿಟ್ರೆ ಅದಕ್ಕೆಲ್ಲ ಇದು ಬರೋದಿಲ್ಲ ಸರ್. ಅದನ್ನ ಮಾಡ್ಬೇಕು ಯಾಕಂದ್ರೆ ಕಾರ್ಪೊರೇಟರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಿವ್ರಿ. ಈ ಸರ್ ಇದ್ರು, ಸರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಎಲ್ಲಾರ್ಗು ಹಾಸ್ಪಿಟಲ್, ಸಾರ್ವಜನಿಕ ಹಾಸ್ಪಿಟಲ್. ಸಲೀಂ ಮುಲ್ಲಾ ಅವ್ರಲ್ರಿ ಇದು? ಅವಾಗ ಸಲೀಂ ಮುಲ್ಲಾ ಅವ್ರೆ, ನಾನು ನಮ್ ಗಮನಕ್ಕೆ ಮತ್ತೊಮ್ಮೆ ಬರ್ತಾ ಇದೀನಿ. ನೇರವಾಗಿ ನಾನು ತಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ತೀನಿ. ತಮ್ಮನ್ನ ಮುಂದೊಂದು ದಿವಸ ಇದನ್ನೆಲ್ಲ ಏನಿದೆಲ್ಲ ತಮ್ಮನ್ನ ಕರ್ಕೊಂಡು ಬಂದು ತಮ್ಮ ಖುದ್ದಾಗಿ ಕಾನೂನು ಆಗಿ ನಾನು ಮಾಡ್ತೀನಿ. ಹಾಗಂತ ಪರಿಸ್ಥಿತಿ ಕೂಡ ಅವ್ರ ಮಿಸಸ್ ಸಲೀಂ ಮುಲ್ಲಾ ಅವ್ರ ಮಿಸಸ್ ಕಾರ್ಪೊರೇಟರ್ ಇಲ್ಲಿ ಮೇಡಮ್ ಅವರು. ಇರ್ಲಿ, ದಂಪತಿಗಳು ಇಬ್ರು ಬಂದ್ರು ಏನ್ ತೊಂದ್ರೆ ಇಲ್ಲ. ಸಾರ್ವಜನಿಕರಿಗೋಸ್ಕರ ಅವ್ರೇನು ಬತುಲ್ ಮೇಡಮ್ ಎಲ್ಲರೂ ನಾನು ಇಲ್ಲಿ ಕರೆಯ ಕಳಿಸ್ತೀನಿ. ಏನ್ರಿ, ಎಲ್ಲರೂ ನಾನು ಇಲ್ಲಿ ಕರೆಯ ಕಳಿಸ್ತೀನಿ. ಅದು ಏನದಲ್ಲ ಒಂದು ಅನುಕೂಲ ಮಾಡ್ಕೊಡ್ರಿ, ನೋಡೋಣ ಮಾಡೋಣ ಸರ್. ಕಾರ್ಪೊರೇಟರ್ ನಾನು ಇಲ್ಲಿ ಕರ್ಸ್ಕೊಂತೀನಮ್ಮ, ನಾನು ಕಾರ್ಪೊರೇಟರ್ ಇಲ್ಲಿ ಕರ್ಸ್ಕೊಂತೀನಿ. ಏನೇನೆಲ್ಲ ಕುಂದು ಕೊರತೆ ಮಾಡೋಣ. ಜೊತೆಗೆ ಮುಖ್ಯವಾಗಿ ಇಲ್ಲಿ ವೈದ್ಯಾಧಿಕಾರಿಗಳ ಕೊಠಡಿ ನೋಡ್ರಿ, ಬಂದು ನೋಡಿ ಬನ್ನಿ, ಸ್ವಲ್ಪ ಒಳಗಡೆ ಬರ್ಲಿ. ಮುಖ್ಯ ವೈದ್ಯಾಧಿಕಾರಿಗಳ ಕೊಠಡಿ ಇದು ಸ್ವಲ್ಪ ನೋಡ್ರಿ, ಇದು ಅವರು ಕೂಡುವಂತ ಕುರ್ಚಿ, ಅವರ ಟೇಬಲು, ಇಲ್ಲಿರುವಂತ ಫ್ಯಾನು. ಯಾರಿದ್ದಾರೆ ಇಂತ ಕೊಠಡಿ ಒಳಗೆ? ಬಂಧುಗಳೇ, ಸ್ವಲ್ಪ ಗಮನವಿಟ್ಟು ನೋಡ್ರಿ, ಯಾರದಾರ ಈ ಕೊಲ್ಲಿ ಒಳಗೆ? ಮುಖ್ಯಾಧಿಕಾರಿಗಳ ಕೊಠಡಿ. ಇಲ್ಲಿ ಇನ್ಚಾರ್ಜ್ ಯಾರಮ್ಮ? ಇಲ್ಲಿ ಯಾರು ಇಲ್ಲಿ ಗಮನ ಕೊಡೋ ಇನ್ಚಾರ್ಜ್ ಯಾರು? ಇದಕ್ಕೆ ಈ ಗಮನ ಕೊಡೋರು ಬರ್ರಿ, ಇಲ್ಲಿ ಒಬ್ರು ಯಾರು ಬರ್ರಿ, ಯಾರು ಮಾತಾಡ್ತೀರಿ ಬರ್ರಿ. ಇಲ್ಲಿ ಮುಖ್ಯಾಧಿಕಾರಿಗಳು ಇಲ್ಲ ಅಂತ ಹೇಳ್ತಾ ಇದ್ರಿ, ಈ ಕಡೆ ಬರ್ರಿ. 10 ದಿನ ಆಯ್ತು ರಜೆ ಅಂತಂದು. ಅವ್ರು ಇಲ್ಲ ಅಂತಂದ ಮೇಲೆ ಫ್ಯಾನ್ ಯಾಕೆ ಆನ್ ಮಾಡಿ ಇಟ್ಟಿದ್ರಿ ನೀವು? ಇದು ಫ್ಯಾನ್ ಕಲ್ಲು ಇದನ್ನ ಒರೆಸ್ತಾರಲ್ಲ, ಅದ್ರ ಸಲುವಾಗಿ ಫ್ಯಾನ್ ಆನ್ ಮಾಡಿರ್ತಾರೆ. ಎಷ್ಟೊತ್ತಾಯ್ತು? ಬಾಳತ್ತಾಯ್ತು ನೀವು ಒರೆಸಿ ಬಂದ್ ಮಾಡ್ಬೇಕಲ್ಲ ಅದನ್ನ. ನಿಮ್ಮ ಆರೋಗ್ಯ ಕೇಂದ್ರದ ಪಕ್ಕದೊಳಗನ 2 ಅಂಗನವಾಡಿಗಳು ಬಂಧುಗಳೇ. 2 ಅಂಗನವಾಡಿಗೂ ಕರೆಂಟಿನ ಸೌಲಭ್ಯ ಇಲ್ಲ. ಮಕ್ಕಳು ಸೆಕೆಯಿಂದ ಒದ್ದಾಡ್ತಾ ಇದ್ದಾರೆ, ನೀರು ಇಳ್ತಾ ಇದಾವೆ. ಅಂತ ಒಂದು ವಾತಾವರಣಕ್ಕೆ ಇಲ್ಲಿ ಯಾರು ಇಲ್ಲದೆ ಇರುವಂತ ಇಂಥ ಫ್ಯಾನ್ ಅನ್ನು ಕೂಡ ಇಲ್ಲಿ ಹಚ್ತಾ ಇದಾರೆ. ಅಂತ ಒಂದು ಮಕ್ಕಳ ಹತ್ರ ಒಂದು ಗಮನ ಹರಿಸಬೇಕು. ಅಮ್ಮ, ಇದು ಸಾರ್ವಜನಿಕರದು, ನಮ್ದು ನಿಮ್ದು ಎಲ್ಲ ಒಂದು ಆಸ್ತಿ ಇದ್ದಾಗೆ ದಯವಿಟ್ಟು ಯಾವ್ದು ವೇಸ್ಟ್ ಮಾಡಬೇಡ್ರಿ. ಇದು ಮುಕ್ತಾಯ ಆಯ್ತಾ, ಬಡ ಲೈಟ್ ಆಫ್ ಮಾಡ್ರಿ, ಇದನ್ ಮಾಡ್ರಿ. ಯಾಕ ಮುಖ್ಯಾಧಿಕಾರಿ ಇಲ್ಲ ಅಂತಂದ್ಮೇಲೆ ಮತ್ತೆ ಏನು ಉಪಯೋಗ ಏನಿದೆ ಅದು? ಜೊತೆಗೆ ಇದು ಬೆಡ್, ಏನು ಪೇಷಂಟ್ಗಳು ಬರ್ತಾರೆ. ಮೇಡಮ್ ತಮ್ಮ ಹೆಸರು ಹೇಳ್ರಿ. ಹೆಸರು ಮಧು, ಸ್ಟಾಫ್ ನರ್ಸ್. ಎಲ್ಲ ಇನ್ಚಾರ್ಜ್ ನೀವ ನೋಡ್ಕೊತಾ ಇದೀರಿ ಎಲ್ಲ? ಇದು ಇಬ್ರು ಸ್ಟಾಫ್ ನರ್ಸ್ ಇದು ಸರ್, ಅವರು ನಾನು ಇಬ್ರು ಸೇರಿ ಮ್ಯಾನೇಜ್ ಮಾಡ್ತೀವಿ. ಎಷ್ಟು? 4 ಬೆಡ್ ಸರ್. 4 ಬೆಡ್. ಮತ್ತೆ ಅವ್ರು 6 ಬೆಡ್ ಅನ್ನ ಹೇಳಿದ್ರು. ಮೇಲ್ಗಡೆ 2 ಬೆಡ್ ಇದೆ. ಇನ್ನು ಮೇಲ್ಗಡೆ ಬೇರೆ ಅದು ಏಜ್ ಚೆಕಪ್ ಅಂತ ಹಾಕೊಂಡಿದ್ರು. ಬಹುಶಃ ಪೇಷಂಟ್ಗಳು ಒಂದ್ 10 ಜನ ಬಂದ್ಬಿಟ್ರಪ್ಪ ಅಂದ್ರೆ, ಈಗ ಯಾವ್ದೋ ಒಂದು ಕಾಯಿಲೆ ನಗಾಡಿ ಒಂದ್ 10 ಜನ ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಹಾಕ್ತೀವಿ ಸರ್, ಎಲ್ಲ ಪೇಷಂಟ್ ಹೆಂಗ್ ಹಾಕ್ತೀರಿ? ಇಲ್ಲಿ 4 ಬೆಡ್, ಮೇಲೆ 2 ಬೆಡ್ ಇದೆ ಸರ್. ಇನ್ನು 4 ಜನ ಅವ್ರು ವೇಟಿಂಗ್ ಅಲ್ಲಿ ಇರ್ತಾರೆ ಸರ್.
ಹೆಂಗ್ ವೇಟಿಂಗ್ ಅಂದ್ರೆ ನೆಲದ ಮೇಲೆ ಹಾಕ್ತಿರೋ? ಇಲ್ಲ ಸರ್, ನೆಲದ ಮೇಲೆ ಹಾಕಲ್ ಸರ್. ಹ್ಮ್, ಏನ್ ಮಾಡ್ತಿರೋ ಅವ್ರಿಗೆ? ಅವು ಪೇಷಂಟ್ ಗೆಲ್ಲ ವೇಟ್ ಮಾಡಿಸಿ ಆಮೇಲೆ ಹಾಕ್ತೀವಿ ಸರ್. ಪೇಷಂಟ್ ಎಲ್ಲ ಎಲ್ಲರೂ ಈಕ್ವಲೆಂಟ್ ಆಗಿ ಎಲ್ಲರೂ ಇವತ್ತು ಅಷ್ಟೊಂದು ಕ್ರಿಟಿಕಲ್ ಬಂದ್ಬಿಡ್ತಾರೆ ಎಲ್ಲರೂ. ಎಮರ್ಜೆನ್ಸಿ ಇದ್ರೆ ಮತ್ತೆ ಆಂಬುಲೆನ್ಸ್ ಅಲ್ಲಿ ಚಿಟಗುಬ್ಬಿಲ್ಲ KMC ರೆಫರ್ ಮಾಡ್ತೀವಿ ಸರ್. ಆಂಬುಲೆನ್ಸ್ ಅಲ್ಲಿ ಆ ರೀತಿ ಒಂದು ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀರಿ. ಒಟ್ಟೆ 4 ಬೆಡ್ಗಳು ಇಲ್ಲಿದೆ ಬಂಧುಗಳೇ. ನೋಡಿ, ಇಲ್ಲಿ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಕರ್ಟನ್ ಗಿಟನ್ ಹಾಕೋ ಬರೀ ಮಹಿಳೆಯರಿಗೆ ಅಷ್ಟೇನೋ ಪುರುಷರು ಬರ್ತಾರೋ? ಪುರುಷರಿಗೆಲ್ಲ ಬರ್ತಾರೆ. ಪುರುಷರಿಗೆ ಇವೆಲ್ಲ ಔಷಧಿಗಳು ಎಲ್ಲ. ಇಂಜೆಕ್ಷನ್ ಸರ್. ಈಗ ಯಾರಾದ್ರೂ ಈಗ ಪೇಷಂಟ್ ಗಳು ಬಂದ್ರೆ ನಮ್ಮ ಹತ್ರ ಅದು ಇಲ್ಲ ಇದು ಇಲ್ಲ ಅನ್ನೋದು ಇಲ್ಲ ಸರ್, ಮೆಡಿಸನ್ ಎಲ್ಲ ಸ್ಟಾಕ್ ಇರುತ್ತೆ ಸರ್. ಎಲ್ಲ ಸ್ಟಾಕ್ ಇರ್ತದೆ. ಮುಂಚೆನೆ ಹಾಕೊಂಡಿರ್ತೀವಿ ಸರ್. 2 ಮಂತ್ ಬಿಫೋರ್ ಹಾಕೊಂಡು ನಾವು ಸ್ಟಾಕ್ ಇಟ್ಕೊಂಡಿರ್ತೀವಿ ಸರ್. ಯಾರಾದ್ರೂ ಬಂದು ಏನ್ರ ಗಲಾಟೆ ಮಾಡುವಂತ ಒಂದು ಸಂದರ್ಭದೊಳಗೆ ಏನ್ರ ಇಂಥವು ಇವು ಆದ್ರೆ ಇಲ್ಲಿ ಬಂದು ನನ್ ಮಗ ಆರಾಮ ಇಲ್ಲದ ಹಿಂಗಾಯ್ತು ಹಂಗಾಯ್ತು ಅಂತ ನಿಮ್ಮ ಮೇಲೆ ಏನಾದ್ರು ಬಂದ್ರೆ, ಯಾಕಂದ್ರೆ ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಮುಖ್ಯ ವೈದ್ಯರು ಇಲ್ಲ, ಬರೀ ನೀವು ಸ್ಟಾಫ್ ನರ್ಸ್ಗಳಷ್ಟೇ. ನಿಮ್ಗೆ ಏನೋ ಒಂದು ಅಚಾತುರ್ಯ ಏನೋ ಆಗ್ಬಿಟ್ಟಿರುತ್ತೆ, ಅವಾಗ ಏನ್ ಮಾಡ್ತೀರಿ ನೀವು? ಅಂತ ಆತರ ಯಾವ್ದು ಇನ್ನೂವರೆಗೂ ಬಂದಿಲ್ಲ. ಅದು ಬರೋದು ಬೇಡ. ಯಾಕಂದ್ರೆ ಪ್ರತಿಯೊಬ್ಬರು ಜನ್ಮ ಬಹಳ ಅತ್ಯಮೂಲ್ಯವಾದದ್ದು. ಎಲ್ಲರಿಗೂ ಕಾಳಜಿಯನ್ನು ವಹಿಸ್ಕೊಂಡು ಇಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದಾರೆ ಬಂಧುಗಳೇ. ಹೌದು 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 ಹೌದು, ಆ ಕಡೆ ಅದನ್ನೇ ಹೇಳಿದ್ರೆ ಅಣ್ಣ, ಕ್ಲೀನ್ ಇಲ್ಲ ಅಂತಂದು ಅದಕ್ಕೆ ಕ್ಲೀನ್ ಮಾಡ್ರಿ ಅಂತಂದು ಹೇಳಿದೆ. ಮಾಡ್ಕೋತಾರೆ, ಎಲ್ಲರೂ ಮಾಡ್ಕೊಳ್ಬೇಕು ಕ್ಲೀನಿಂಗ್. ಯಾಕೆ ಆರೋಗ್ಯ ಕೇಂದ್ರ ಅಂದ್ಮೇಲೆ ಜನ ನಾವು 5 ಗಂಟೆಗೆ ಲಾಕ್ ಮಾಡಿ ಹೋಗಿರ್ತೀವ್ರಿ. ಗಂಡ್ ಹುಡುಗರು ಇದನ್ ಮೇಲೆ ಜಂಪ್ ಮಾಡಿ ಬಂದು ಇಲ್ಲದ ಚಟ ಮಾಡಿ ಬೀರ್ ಬಾಟಲ್ ಇಂಥದೆಲ್ಲ ಓದಿತಾರೆ. ನಿಮ್ಮ ಒಳಗಿನ ಮಾತ್ರ ಅದಕ್ಕೂ ಕಲ್ತಿದ್ದಾರೆ. ನಿಮ್ಮ ಸ್ಟಾಫ್ ಕೆಲಸ ಮಾಡುವಂತ ಜನ ನಿಮ್ದು ಸ್ವಚ್ಛತೆ ಇಲ್ಲ. ವೈದ್ಯಾಧಿಕಾರಿ ಅವ ಡ್ಯೂಟಿಯಲ್ಲಿ ಇಲ್ಲ, ಆದ್ರೂ ಅದ ಸ್ವಚ್ಛತೆ ಕಾರ್ಯಕೈತಿ. ಲೈಟ್ ಗೀಟ್ ಎಲ್ಲ ಚಲೋ ಐತಿ, ಫ್ಯಾನ್ ಚಲೋ ಐತಿ ಅಂದ್ರ ನೀವ್ ಎಷ್ಟ್ರ ಮಟ್ಟಿಗೆ ಇಲ್ಲಿ ಕೇರ್ಫುಲ್ ಆಗಿ ವರ್ಕ್ ಮಾಡ್ತೀರಿ? ನಾನು ಅದನ್ನೇ ಹೇಳಿದ ಹಾಗೆ ನಾ ಕೇಳಿದ್ದು. ನಾ ಯಾಕೆ ಕೇಳಿ, ನೀವು ಮಾಡುವಂತ ಸ್ಥಳದಲ್ಲಿ ಸ್ವಚ್ಛತೆ ಇಲ್ಲ, ವೈದ್ಯ ಅಧಿಕಾರಿ ಮಾಡುವಂತ ಜಗದಲ್ಲಿ ಸ್ವಚ್ಛತೆ ಐತಿ, ಫ್ಯಾನ್ ಚಲೋ ಐತಿ, ಎಲ್ಲ ಐತಿ ಅಂದ್ರೆ ಅವ ಆನ್ ಡ್ಯೂಟಿ ಅದಾರ? ಆನ್ ಡ್ಯೂಟಿ ಇಲ್ಲ. 10 ದಿವಸ ಲೀವ್ ಆಯ್ತು ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ಕಾಳಜಿ ಮಾಡ್ತಾರೆ, ನಿಮ್ಮ ಬಗ್ಗೆ ಯಾಕೆ ಕಾಳಜಿ ಮಾಡೋಲ್ಲ? ನಿಮ್ಮಂತವ್ರ ಕಾಳಜಿ ಮಾಡ್ಬೇಕ್ರಿ ಸರ್. ನಮ್ ಬಗ್ಗೆ ಅಲ್ಲ, ನಿಮ್ಮ ಕಡೆ ಸ್ಟಾಫ್ ಕೆಲಸ ಮಾಡೋರು ಇರ್ತಾರಲ್ಲ, ಕ್ಲೀನ್ ಇಲ್ಲ ಅಲ್ಲಿ. ಅಲ್ಲಿ ಬರ್ರಿ ಇನ್ನೊಂದ್ಸರ್ತಿ ಮತ್ತೊಮ್ಮೆ ತೋರ್ತೀನಿ. ನಮ್ಮ ಸ್ನೇಹಿತರು ಅವರೆಲ್ಲ ಹೇಳಿದ ಹಾಗೆ ಮುಖ್ಯಾಧಿಕಾರಿಗಳ ಕೊಠಡಿಯಲ್ಲಿ ಆನ್ ಡ್ಯೂಟಿ ಇಲ್ಲ ಅಂತಂದ್ರು ಕೂಡ ಅಲ್ಲಿ ಲೈಟಿನ ವ್ಯವಸ್ಥೆ, ಬೆಳಕು, ಫ್ಯಾನ್ ವ್ಯವಸ್ಥೆ ಮಾಡಿದರೆ ಇಲ್ಲಿ ಯಾಕೆ ಇಲ್ಲಿ ಸ್ವಚ್ಛತೆಯನ್ನ ಮಾಡ್ಕೊಂಡಿಲ್ಲ ಅಂತ ಒಂದು ಪ್ರಶ್ನೆ. ನಿಮ್ಮ ಕಡೆ ಸ್ವಚ್ಛ ಮಾಡಿರ್ತಾರೆ, ನೀವೇ ಹೇಗೆ ಸ್ವಚ್ಛ ಮಾಡ್ತಾರೆ? ಇದು ಒಂದು ಸ್ವಚ್ಛತೆ ಆಗ್ಬೇಕಾಯ್ತು, ಇಲ್ಲಿ ಸ್ವಚ್ಛ ಆಗ್ಬೇಕು. ಇದು ಕೂಡ ಇದರಿಂದ ತುಂಬಾನೇ ತೊಂದರೆ. ಮಾಡ್ಬೇಕು, ಸ್ವಚ್ಛತೆನ ಮಾಡ್ಬೇಕು. ಗ್ಲಾಸ್ ಹೊಡೆದಿದೆ, ಬರಮ್ಮ ಯಾರಿದು, ಬರ್ರಿ ಈ ಕಡೆ. ಯಾಕೆ ನಿಮ್ಮ ಹತ್ರ ಇಲ್ಲಿ ಹಾಸ್ಪಿಟಲ್ ಒಳಗ ಎಲ್ಲ ರೀತಿ ಇವು ಲಿಕ್ವಿಡ್ ಇರ್ತವೆ ಕ್ಲೀನ್ ಮಾಡುವಂತವು. ಬರ್ರಿ ಈ ಕಡೆ ಬರ್ರಿ. ಅಲ್ಲ, ಬೆಳಿಗ್ಗೆ ಮಾಡಿದ್ರೆ ಇಷ್ಟೊಂದು ಗಲೀಜ್ ಈ ರೀತಿ ಹೆಂಗ್ ಇಟ್ಕೊಂಡ್ರೆ ಹೆಂಗ ನೀವು? ನೀವೇನ್ ಮಾಡ್ತೀರಿ ಇಲ್ಲಿ ಕೆಲಸ? ಕಸ ಹುಡುಗೋದು. ಬರೀ ಕಸ ಹುಡುಗೋದಷ್ಟೇನು? ನೆಲ ಒರೆಸೋದು. ಮೇಡಮ್, ನಾನ್ ಹೇಳ್ತಾ ಇದೀನಿ, ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಮೊದಲು ನಾವು ಸ್ವಚ್ಛತಾಗಿ ಇರ್ಬೇಕು. ಇದನ್ನ ನಾ ಮತ್ತೆ ನಾಳೆ ನಾಡಿದ್ದು ಮತ್ತೆ ಬಂದು ನೋಡ್ತೀನಿ. ನೀವೆಲ್ಲಾನು ಸ್ವಚ್ಛತೆ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಮೇಲಾಧಿಕಾರಿಗಳೇ ನಾ ಗಮನಕ್ಕೆ ತಗೊಂಡ್ಬರ್ತೀನಿ. ಆಲ್ರೆಡಿ ಇದು ಲೈವ್ ಹೋಗ್ತಾ ಇದೆ, ಇದು ಸಾರ್ವಜನಿಕರೆಲ್ಲರೂ ನೋಡ್ತಾ ಇದಾರೆ ಇಲ್ಲಿ. ನಾಳೆ ಸಮಸ್ಯೆ ಮಾಡ್ಕೋಬೇಡ್ರಿ. ಈ ಒಂದು ಆರೋಗ್ಯ ಕೇಂದ್ರಕ್ಕೆ ಬಂದ್ರೆ ಮತ್ತೆ ಮೇಲಿನ ಒಂದು ಮಾಡಿ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಮೇಲಿನ ಕೊಠಡಿ ಒಳಗೆ ಏನೆಲ್ಲ ಸೌಲಭ್ಯ ಇದೆ? ಇಲ್ಲಿ ನೋಡಿ, ಒಂದು ಗುಳಿಗೆ ನೀಡುವಂತ ಒಂದು ವ್ಯವಸ್ಥೆ. ಸರ್, ಗುಳಿಗೆ ಎಲ್ಲಿಂದ ಈ ಕಡೆ ಕೊಡ್ತಾರ? ಆ ಸೈಡ್ ಎಲ್ಲ ಕೊಡ್ತಾರೆ. ಆ ಕಡೆ ಮಾತಾಡಲಿಕ್ಕಾಗಲ್ಲ, ಬರ್ತೀನಿ ಒಂದ್ ನಿಮಿಷ. ಇದು ಸ್ಟಾಫ್ನವ್ರಿಗೆ ಒಂದು ಏನು ಶೌಚಾಲಯ
ಎಷ್ಟೊಂದು ನೀಟ್ ಆಗಿದೆ ಅಂತಂದ್ರೆ ಶೌಚಾಲಯ. ಬರ್ರಿ, ಏನಿದು, ಇದು ಲೈಟ್ ಇಲ್ವಾ ಇದು ಒಳಗಡೆ? ಹತ್ರಿ ಲೈಟ್. ಹಾ ನೋಡ್ರಿ ಎಷ್ಟೊಂದು ನೀಟ್ ಆಗಿದೆ ನೋಡ್ರಿ. ಇಲ್ಲಿ ಡಾಕ್ಟರ್ಸ್ಗಳು ಮುಖ್ಯಾಧಿಕಾರಿ ಅದರಲ್ಲಮ್ಮ, ಅವರು ಇಲ್ಲೇ ಬರ್ತಾರ? ಅವರು ಇಲ್ಲೇ ಬರ್ತಾರಲ್ಲ, ಮತ್ತ ಅವ್ರು ಎಲ್ಲಿ ಹೋಗ್ತಾರೆ? ಅವ್ರಿಗೂ ಬೇರೆ ಇದೆ. ನರ್ಸ್ಗಳೆಲ್ಲ ಇಲ್ಲಿ ಬರ್ತಾರೆ, ಮೇಲೇನೆ ಇದೆ. ಮತ್ತೆ ಕ್ಲೀನ್ ಮಾಡ್ಬೇಕಲ್ಲ. ಇದು ಇಷ್ಟೊಂದು ಗಲೀಜು ಅಂತಂದ್ರೆ ಹೆಂಗಿದು? ಯಾವಾಗ ಮಾಡ್ಕೊಳ್ತೀರಿ ಎಲ್ಲ? ಇವತ್ತು ಅಂದ್ರೆ ಇವತ್ತು ಮಾಡಿಲ್ಲ ಅಂದ್ರೆ ಪ್ರತಿದಿನ ಇಷ್ಟು ಗಲೀಜಾಗುತ್ತೆ ಅಂತಂದ್ರೆ ಅಲ್ಲಲ್ಲ, ನೀವ್ ಹೇಳುವ ಹಾಗೆ ಇವತ್ತು ಮಾಡಿಲ್ಲ ಅಂತಂದ್ರೆ ಪ್ರತಿದಿನ ಇಷ್ಟು ಗಲೀಜಾಗುತ್ತೆ ಅಂತ ಮಾಡ್ರಿ ಮಗ. ಮೇಲೆ ನೋಡುವ ಹಾಗೆ ಏನೆಲ್ಲ ವ್ಯವಸ್ಥೆಗಳು ಸಾರ್ವಜನಿಕವಾಗಿ ಇದಾವಂತ ನೋಡೋಣ. ಬಹುಶಃ ಮೇಡಮ್ ನೀವು ಮೇಲೆ ಬರ್ರಿ, ಇಲ್ಲಿ ಏನ್ ಕ್ಲೀನ್ ಮಾಡಿದ್ರು ನೋಡೋಣ ಬರ್ರಿ ಮೇಲೆ. ಏನಿದು? ಇದು ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಸಾರ್ವಜನಿಕ ಓಡಾಡಕ್ಕೆ ಪೇಷಂಟ್ ಬರಕ್ಕೆ ಅಲ್ಲ, ಎಲ್ಲ ಬಿಡ್ಬಿಡ್ರಿ, ನೀವು ಮುಟ್ಬೇಡ್ರಿ ಅದನ್ನ. ಅಲ್ಲ ಕರೆಕ್ಟ್, ಯಾವಾಗ ಬರೋದು? ಟೈಮ್ ಎಷ್ಟಾಗ್ತದೆ? ನೀಟ್ ಮಾಡ್ಬೇಕ್ರಿ. ಯಾರ ಇದಕ್ಕೆ ಇಚ್ಛೆ ಮುಖ್ಯ ಯಾರು ಅದ್ರ ಮೇಲೆ? ಲಸಿಕಾ ಕೊಠಡಿ ಅಲ್ಲ, ಮೊದಲು ಮುಖ್ಯವಾಗಿರೋರು ಯಾರು ಇದಕ್ಕೆ? ಈಗ ಮೇಲೆ ಕೆಳಗೆ ಎರಡು ಒಂದೇನಾ? ಇದು ಬೇರೆ ಸೆಕ್ಷನ್ ರೀ? ಎರಡು ಒಂದೇ. ಮತ್ ಯಾರಾದ್ರೂ ಬಾಯ್ಬಿಟ್ಟು ಹೇಳ್ರಿ, ಯಾರಾದ್ರೂ ಮುಖ್ಯ ಇಲ್ಲಿ ಇನ್ಚಾರ್ಜ್ ಇರೋರು ಯಾರು? ನಾವ್ ಇಷ್ಟು ಕೇಳ್ತಾ ಇದ್ವಿ, ಯಾರು ಹೇಳೋದಿಲ್ಲ. ನೀವು ಯಾರಿದ್ರಿ? ಯಾರು ಇದಕ್ಕೆ ಇನ್ಚಾರ್ಜ್ ಯಾರು? ಫಾರ್ಮಸಿಸ್ಟ್. ಈ ಮೇಲ್ಗಡೆ ಇರೋರು ಎಲ್ಲ ನೀವೇ ಎಲ್ಲಾರು? ಸರ್ ನೋಡಿ, ಲಸಿಕಾ ಕೊಠಡಿ ನೋಡಿ, ಇದು 8ನೇ ನಂಬರ್ ಕೊಠಡಿ ಇದೆ. ಇದ್ರೊಳಗೆ ಹೇಗೆಲ್ಲ ಒಂದು ವ್ಯವಸ್ಥೆ ಇದೆ. ಇದು ಕೂಡ ಯಾರು ಕೂಡ ಇಲ್ಲಿ ಇಲ್ಲ, ಆದ್ರೂ ಕೂಡ ಫ್ಯಾನ್ ನಿರಂತರವಾಗಿ ಹೋಗ್ತಾ ಇದೆ. ಒಬ್ರು ಕೂಡ ಯಾರು ಇಲ್ಲ ಇಲ್ಲಿ ಇರಬೇಕು ಅಲ್ಲ. ಹೇಳ್ರಿ, ಹೇಳ್ತಾರ ಮೇಡಮ್. ಯಾರೊಬ್ರು ಬರ್ರಿ ಇಲ್ಲಿ, ಯಾರು ಬರ್ರಿ ಇಲ್ಲಿ, ಯಾರು ಮಾತಾಡ ಬರ್ರಿ. ಅಲ್ಲ ಬರ್ರಿ, ಯಾರು ಬರ್ರಿ, ಅದೇ ಬರ್ರಿ, ಬರ್ರಿ ನೀವು ಸ್ವಲ್ಪ ಬರ್ರಿ, ಯಾರು ಮುಂದುವರಿ. ನೀವು ಬಂದು ಅದ್ರ ಉತ್ತರ ನೀವು ಸರಿಯಾಗಿ ಹೇಳಿದ ಹೋದ್ರೆ ನಾವು ಬೇರೆ ಬೇರೆ ರೀತಿ ಹೋಗಿ ಅರ್ಥ ಮಾಡ್ಕೋಕಾಗುತ್ತದೆ. ಫ್ಯಾನ್ ಯಾಕೆ ಹಚ್ಚಿದ್ರು, ಯಾಕೆ ಬಂದ್ ಮಾಡಿಲ್ಲ ಅನ್ನೋದು. ಬರ್ರಿ ಒಳಗಡೆ ಬರ್ರಿ. ಏನ್ ತಮ್ಮ ಹೆಸರೇನು? ಅಮರ್ ಚೌಹಾಣ್, ಫಾರ್ಮಸಿಸ್ಟ್. ಯಾಕೆ ಇದನ್ನು ಫ್ಯಾನ್ ನಿರಂತರ ಕೂಲಿಂಗ್ ಇರ್ಬೇಕು, ವ್ಯಾಕ್ಸಿನೇಷನ್ ಕೂಲಿಂಗ್ ಇರಬೇಕು. ಸರಿ, ಓಕೆ. ಮತ್ತೆ ಯಾರು ಇಲ್ಲಿ ಇರುವಂತ? ಇಲ್ಲಿ ಯಾರು ಇರಂಗಿಲ್ಲ, ಯಾರು ಇರೋದಿಲ್ಲ. ಇದು ಕೂಲಿನ ಆಫ್ ಇರ್ತೇವೆ. ಇಲ್ಲಿ ಯಾರು ಸಣ್ಣ ಮಕ್ಕಳು ಬಂದ್ರೆ ಜಗ್ಗೋದು ಗಿಗ್ಗೋದು ಮಾಡ್ತಾರ, ಅದಕ್ಕೆ ಆಫ್ ಇರ್ತೇವೆ. ಇಲ್ಲಿ ಯಾರಿಗೂ ಕೊಡ್ಲಿಕ್ಕೆ ಆಗಿದ್ರೆ ಡೋರ್ ಕ್ಲೋಸ್ ಮಾಡ್ಬೋದಲ್ಲ ಅದಕ್ಕೆ? ಈಗ ಸ್ಟಾರ್ಟಿಂಗ್ ಇನಿಷಿಯಲ್ ನಾವು ಬಂದ್ ಹೋಗಿರ್ತೇವಲ್ಲ, ಅದಕ್ಕೆ ಸಂಬಂಧ ಓಪನ್ ಇರ್ತೇವೆ. ಇವಾಗ TD ಈಗ ANC ಬರ್ತಾರೆ, TD ಬೇಕಾಗತ್ತೆ, ಅದಕ್ಕೆ ಓಪನ್ ಇರ್ತದೆ. ಇವೆಲ್ಲ ಸ್ಟೋರ್ ರೂಮ್, ಟೆಂಪ್ರರಿ ಸ್ಟೋರ್. ಟೆಂಪ್ರರಿ ಸ್ಟೋರ್ ರೂಮ್. ಅದೇ ಅದಕ್ಕೆ ಅಂತ ಒಂದು ಸ್ಟೋರ್ ರೂಮ್ ನೀವು ಬೇರೆ ಸಪರೇಟ್ ಆಗಿ ಕೊಟ್ಟಿಲ್ಲ ನಿಮ್ಗೆ? ಸಪರೇಟ್ ಕೊಟ್ಟಿಲ್ಲ. ಇಲ್ಲಿ ಮೀಟಿಂಗ್ ನ ಫೆಸಿಲಿಟಿ. ಅದು ವಾಶ್ರೂಮಾ? ಸ್ಟಾಪ್. ಸರಿ. ಏನೇ ಲಸಿಕೆ ಇರುವಂತ ಒಂದು ಕೊಠಡಿ ಸಂಪೂರ್ಣವಾಗಿ. ಇದು ಗರ್ಭಿಣಿಯರ ತಪಾಸಣೆ ಮಾಡುವಂತದ್ದು. ಗರ್ಭಿಣಿಯರಿಗೆ ತಪಾಸಣೆ ಮಾಡುವಂತ ಒಂದು ಇದು ಕೊಠಡಿ. ಅವರು ಕೂಡ ಒಂದು ಇಲ್ಲಿ ಬೆಡ್ ಅನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಆರಾಮವಾಗಿ ಇಂತ ಒಂದು ಬೆಳಕಿನ ವ್ಯವಸ್ಥೆ ಒಳಗೆ ಲೈಟ್ ಅನ್ನು ಕೂಡ ಹಚ್ಕೊಂಡಿದ್ದಾರೆ ಆರಾಮಾಗಿ. ಇಷ್ಟೊಂದು ಬೆಳಕಿದ್ರು ಕೂಡ ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇರಲಿ. ಇಲ್ಲಿ ಯಾರಮ್ಮ ಇಲ್ಲಿ ಈ ಕಡೆ ಬರ್ರಿ. ಅಲ್ಲ, ಇದನ್ನ ನೋಟ್ ಮಾಡೋರು ಯಾರು? ನಾವು ಫೀಲ್ಡ್ ಸ್ಟಾಫ್ ಸರ್. ಅಂದ್ರೆ ಎಲ್ರು ಬಂದ್ ಒಬ್ಬೊಬ್ಬರು ಎಂಟ್ರಿ ಮಾಡ್ತೀರಿ ಇದನ್ನ? ಹೌದು ಸರ್, ಯಾಕಂದ್ರೆ ಇದು ಏರಿಯಾ ವೈಸ್ ಇರುತ್ತೆ ಸರ್. ಅಲ್ರಿ, ನಾನ್ ಕೇಳ್ದ ಎಂಟ್ರಿ ಮಾಡೋರು ಒಬ್ರೇನು ಅಥವಾ ಯಾರ್ಯಾರು ಬಂದ್ರು ಎಂಟ್ರಿ ಮಾಡ್ತಿರೋ? ಹಂಗಿಲ್ರಿ ಸರ್, ವಾರ್ಡ್ ಅದಾವ್ರಿ ಸರ್, ಇಲ್ಲಿ 5 ವಾರ್ಡ್ ಅದಾವ. ನಾನ್ ಅದನ್ನ ಕೇಳ್ತಾ ಇಲ್ಲ. ಇಲ್ಲಿ ಎಂಟ್ರಿ ಮಾಡೋರು ಯಾರು?
ಇದನ್ನ ನೀವು ಮಾಡ್ತೀರಿ ನೀವು ಮಾಡ್ತೀರಿ ನಮ್ದು ಏರಿಯಾದ ನಾವ್ ಮಾಡ್ತೇವ್ರಿ ಅವ್ರ ಏರಿಯಾದವ್ರು ಮಾಡ್ತಾರಿ ಈಗ ಏರಿಯಾ ವೈಸ್ ಇರ್ತೈತ್ರಿ ಏರಿಯಾ ವೈಸ್ 5 ಜನ ಸಿಸ್ಟರ್ ಅದೇವಿ ನಾವ್ 5 ಏರಿಯಾಕ 5 ಜನ ಸಿಸ್ಟರ್ ಅದೇವಿ ಅವ್ರವ್ರ ಏರಿಯಾದ ಏನ್ಸಿ ಬಂದಾಗ ಅವ್ರವ್ರೆ ಎಂಟ್ರಿ ಮಾಡ್ಕೊತಾರಿ ಈ ಕಡೆ ಬರ್ರಿ ನೀವು ಈ ಕಡೆ ಬರ್ರಿ ತಮ್ಮ ಹೆಸರು ಪ್ರಭಾ ಸುಲ್ದಾಳ ಪ್ರಭಾ ಸುಲ್ಲಾಳ ಎಷ್ಟು ಜನ ಗರ್ಭಿಣಿಯರದು ಒಂದು ಇದಾಗಿದೆ ಒಂದು ವಾರ್ಡ್ ನಲ್ಲಿ ಸರ್ ಒಂದ್ ತಿಂಗಳಿಗೆ 24 ಗರ್ಭಿಣಿ ಇರ್ತಾರೆ ಒಂದು ತಿಂಗಳಿಗೆ 24 ಗರ್ಭಿಣಿಯರು ಆ ತರ ನಮ್ದು ವಾರ್ಡ್ ವೈಸ್ ರೀ 63 64 ಅಂತ ಇದೆ 63 62 61 ಅಂತಾರೆ ಸರ್ 24 25 ಇಂಚ್ ಅವ್ರಿಗೆಲ್ಲ ಏನು ಒಂದು ಅನುಕೂಲ ಮಾಡ್ಕೊಡ್ತೀರಿ ಗರ್ಭಿಣಿಯರಿಗೆ ಸರ್ ನಾವು ಅವ್ರಿಗೆ ಫಸ್ಟ್ NC ಎಂಟ್ರಿ ಮಾಡ್ತೀವ್ರಿ ಸರ್ ಅವ್ರದೆಲ್ಲ ಏನಾರ ನ್ಯೂನತೆ ಅಂದ್ರೆ ಈಗ ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡ್ತೀವ್ರಿ ಸರ್ HB BP ಅದು ಈಗ BP ಕಮ್ಮಿ ಆತಂದ್ರ ಅವ್ರಿಗೆ ಯಾವ ತರ ಗುಳಿಗೆ ಕೊಡ್ಬೇಕನ್ನೋದ ಹೇಳ್ಕೊಡ್ತೀವ್ರಿ ಸರ್ ಆಮೇಲೆ PMSMA ಕಾರ್ಯಕ್ರಮ ಮಾಡ್ತೀವ್ರಿ PMSMA ಕಾರ್ಯಕ್ರಮ ಒಳಗ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಕಳಿಸ್ತೇವ್ರಿ ಕರೆಸಿ ಅವ್ರ ಏನ್ ಹೇಳ್ತಾರ ಆತರ ಫಾಲೋ ಮಾಡ್ತೀವಿ ಪೇಷಂಟ್ ಗಳಿಗೆ ಅದನ್ನ ಹೇಳಿಕಂತ ಅಷ್ಟ ಬರ್ತಾರ ಸ್ಪೆಷಲ್ ಡಾಕ್ಟರ್ ಅವತ್ ಗರ್ಭಿಣಿಯರ್ ನೋಡೋಕೆಂತಾನೆ ಬರ್ತಾರೆ ವಿಶೇಷ ಇರ್ತದೆ 9ನೇ ತಾರೀಕು ಮತ್ತೆ 24ನೇ ತಾರೀಕು ಪ್ರತಿ ತಿಂಗಳು ಹೌದು ಪ್ರತಿ ತಾರೀಕು 9ನೇ ತಾರೀಕು ಬಂದ ಫಾಲೋ ಅಪ್ 24ನೇ ತಾರೀಕು ಇರುತ್ತೆ ಸರ್ ಅವತ್ತ ಗೈನಿಕಾಲಜಿಸ್ಟ್ ಅಂತ ಇರ್ತಾರ ಅವ್ರ ನೋಡ್ತಾರೆ ಸರ್ ಅವ್ರ ನಮ್ ಮೇಡಮ್ ನೋಡ್ತಿದ್ರಿ ಈಗ ಬಹುಶಃ 9ನೇ ತಾರೀಕು 24 ತಾರೀಕು ಅಂತ ಹೇಳಿದ್ರಲ್ಲ ಹೈ ರಿಸ್ಕ್ ಅಷ್ಟೇ ಸರ್ ಅಂದ್ರೆ ಈಗ ಹೈ ರಿಸ್ಕ್ ಅಂತ ಇರ್ತಾರೆ BP ಜಾಸ್ತಿ ಇರೋರು ರಕ್ತ ಕಡಿಮೆ ಇರೋರು ಥೈರಾಯ್ಡ್ ಇರೋರು ಆಮೇಲೆ ಪ್ರೀವಿಯಸ್ 2-3 LSS ಅಂದ್ರೆ ಸಿಜೇರಿಯನ್ ಆದವ್ರು ಇರ್ತಾರಲ್ಲ ಅವ್ರನ್ನ ಹೈ ರಿಸ್ಕ್ ಅಂತ ನಾವ್ ಕನ್ಸಿಡರ್ ಮಾಡುತ್ತೇವೆ ಸರ್ ಅಂದ್ರೆ ಅವ್ರು ಸ್ಪೆಷಲ್ ಕೇರ್ ಇರುತ್ತೆ ಅದ್ರ ಸಂಬಂಧ ಅವ್ರಿಗೆ ಅವತ್ತಿನ ದಿನ ಕರೆಸ್ತೇವ್ರಿ ಬೇರೆ ದಿನಾನು ಬರ್ತಾರೆ ಒಂದು ತಿಂಗಳದೊಳಗ 2 ಸಲ ಅಂದ್ರೆ 9ನೇ ತಾರೀಕು 24ನೇ ತಾರೀಕಿಗೆ ಅಷ್ಟ ಅಂತ ನೀವು ಹೇಳಿದ್ರಿ ಅಲ್ವಾ ಬಹುಶಃ ಆ ಅಧಿಕಾರಿಗಳು ಬರ್ಲಿಕ್ಕೆ 2 ದಿನದೊಳಗೆ ಒಂದೇನೋ ಮಿಸ್ಟೇಕ್ ಆಯ್ತಪ್ಪ ಅವ್ರ ಮನೆಯೊಳಗೆ ಏನೋ ಒಂದು ಅಚಾಪುರ ಏನೋ ನೆಕ್ಸ್ಟ್ ಡೇ ಕರೆಸ್ತೇವೆ ಸರ್ ನೆಕ್ಸ್ಟ್ ಡೇ ಮತ್ತೆ ನೀವು ಆಲ್ರೆಡಿ ಪೇಷಂಟ್ ಗಳಿಗೆ ಹೇಳ್ತೀರಿ ನೀವು 9ನೇ ತಾರೀಕು ಹೋಗ್ಬಿಟ್ರಿ 24 ತಾರೀಕು ಅಂತ ಹೇಳ್ತೀರಿ ಆಲ್ಮೋಸ್ಟ್ ಈಗ ಅದನ್ನ 9 ತಾರೀಕು ಬಿಟ್ಟು 10ನೇ ತಾರೀಕು ಪೋಸ್ಟ್ಮೆಂಟ್ ಆದ್ರೆ ನೀವು ಪೇಷಂಟ್ ಗಳಿಗೆ ಹೆಂಗ್ ನೀವು ಅದನ್ನ ಮೆಸೇಜ್ ಮುಟ್ಟಿಸ್ತೀರಿ ಆಶಾದವ್ರು ಇದಾರೆ ಸರ್ ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಹೇಳ್ತಾರೆ ಅವ್ರು ಬಂದ್ರು ಅವ್ರ ಜೊತೆ ನಾವ್ ಕಾಂಟ್ಯಾಕ್ಟ್ ಅದವ್ರಿ ಸರ್ ಆಶಾ ವರ್ಕರ್ ಮತ್ತೆ ಲಿಂಕ್ ವರ್ಕರ್ ನಮ್ಮ ಅಂಗನವಾಡಿ ಟೀಚರ್ಸ್ ಅದಾರ ಸರ್ ಅವ್ರಿಗೆಲ್ಲ ಹೇಳಿಟ್ಟಿರ್ತೀವ್ರಿ ಈಗ ಒಂದ್ ಗರ್ಭಿಣಿ ರೀ ಅಕಸ್ಮಾತ್ ಅವತ್ ಅಮಾಶೆ ಹುಣ್ಣಿಮೆ ಇದ್ರೆ ಬರಲ್ರಿ ಸರ್ ಅವತ್ ಏನಾರ ಮಿಸ್ ಆಗಿತ್ತಂದ್ರ ಅವ್ರನ್ನ ಒಂದ್ ಲಿಸ್ಟ್ ಮಾಡ್ತೇವ್ರಿ ಸರ್ ಎಷ್ಟ್ ಜನ ಬರ್ತಾರ ಅಂತ ಹೇಳಿ ಲಿಸ್ಟ್ ಮಾಡ್ಕೊಂಡು ಆ ಡಾಕ್ಟರ್ನ ಮತ್ತೊಂದ್ಸಲ ಕರೆಸ್ತೇವ್ರಿ ಸರ್ ಕರೆಸಿ ತಾಯಿ ಮರಣ ಶಿಶು ಮರಣ ಆಗದಂಗ್ ನೋಡ್ಕೋತೀವ್ರಿ ಸರ್ ಈ ಬಹಳಷ್ಟ್ ಕಡೆ ಎಲ್ಲಾ ತಾಯಿ ಮರಣ ಶಿಶು ಮರಣ ಆಗ್ತಿದ್ದೀವ್ರಿ ಆ ತರ ಆಗ್ಬಾರ್ದಂತ ನಾವ್ 5 ಜನ ಫೀಲ್ಡ್ ವರ್ಕರ್ಸ್ ಅದೀವ್ರಿ 5 ಜನ ಅದವ್ರಿ ಸರ್ ಆಂಬುಲೆನ್ಸ್ ಯಾವ ಸಂದರ್ಭದೊಳಗೆ ನೀವು ಉಪಯೋಗ ಮಾಡ್ತೀರ ಸಿವಿಯರ್ ಬ್ಲೀಡಿಂಗ್ ಆಕೈತಂದ್ರೆ ಸರ್ ಹೈ BP ಆತಂದ್ರೆ ಸರ್ ಐರನ್ ಸುಕ್ರೋ ಹಚ್ಚಿದಾಗ ರಿಯಾಕ್ಷನ್ ಆದಾಗ ನಾವೆಲ್ಲ ಪ್ರಥಮ ಚಿಕಿತ್ಸೆ ಕೊಟ್ಟು ರೆಫರ್ ಮಾಡ್ತೀವಿ ಚಿಟ್ಟುಗಳು ಸರ್ ಫೋನ್ ಮಾಡಿದ ತಕ್ಷಣ ಆಂಬುಲೆನ್ಸ್ ಬರ್ತದೆ ಡ್ರೈವರ್ ಇಲ್ಲೇ ಒಳಗಡೆ ಆತರ ವ್ಯವಸ್ಥೆ ಸರಿ ಮತ್ತೆ ಬಂಧುಗಳೇ ನೋಡೋಣ ಗರ್ಭಿಣಿಯರಿಗೆ ಏನೆಲ್ಲ ತೊಂದರೆ ಉಂಟಾದ್ರೆ ಏನೆಲ್ಲ ಸೌಲಭ್ಯವನ್ನ ಇಲ್ಲಿ ಮಾಡ್ಲಾಗ್ತದೆ ಅಂತ ನೋಡೋಣ ಜೊತೆಗೆ ಗಣಕ ಯಂತ್ರ ಕೊಠಡಿ ಇಲ್ಲೂ ಕೂಡ ಪೇಷಂಟ್ ಗಳಿಗೆ ಏನು ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಎಲ್ಲ ಪ್ರತಿಯೊಂದು ನೋಡ್ತೀವಿ ಮತ್ತೆ ಇಲ್ಲೂ ಕೂಡ ನಿರಂತರವಾಗಿ ಫ್ಯಾನು ಚಾಲನೆ ಇದೆ ಇಲ್ಲೂ ಕೂಡ ಯಾರು ಕೂಡ ಕೆಲಸದಲ್ಲಿ ಈ ರೀತಿ ಹೋಗಿದೆ ಇಲ್ಲಿ ಯಾರು ಇನ್ಚಾರ್ಜ್ ಇದನ್ನ ಮಾಡೋರು ಯಾರು ಕಂಪ್ಯೂಟರ್ ಆಪರೇಟರ್ ಪ್ರಕಾಶ್ ಅವ್ರು ಎಲ್ಲಿದ್ದಾರೆ ಅವರು ರಜೆ ಇದಾರ ಬರ್ರಿ ಎಲ್ಲಿದ್ದಾರೆ ಪ್ರಕಾಶ್ ಅವರು ಧಾರವಾಡಕ್ಕೆ ಹೋಗಿದ್ದಾರೆ ಈ ಸಿಸ್ಟಮ್ ಹಿಂಗೆ ಸ್ಟಾರ್ಟ್ ಮಾಡಿಟ್ಟು ಧಾರವಾಡಕ್ಕೆ ಹೋಗಿದ್ದಾರೆ ರಿಪೋರ್ಟ್ ಮಾಡ್ತಾ ಇದ್ರಿ ಅದನ್ನ ಆಪರೇಟ್ ಮಾಡೋದು ಅವರು ನೀವು ಎಲ್ಲ ಕೂಡಿ ಮಾಡ್ತೀರಾ ಈ ಕಂಪ್ಯೂಟರ್ HIO ಮತ್ತೆ ಇವ್ರು ಮಾಡ್ತಾರ್ರಿ HIO ಮತ್ತೆ LDC ಮಾಡ್ತಾರ್ರಿ ಇವ್ ನಮ್ಗೆ ಆನ್ಲೈನ್ ಹಾಕಕ ಈ ಕಂಪ್ಯೂಟರ್ ಕೊಟ್ಟಿರ್ತಾರೆ ನಾವು ಆನ್ಲೈನ್ ವರ್ಕ್ ಇರ್ತಾವ್ರಿ ಸರ್ ಈಗ ಏನ್ಸಿ ಒಂದ್ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂದ್ರ ಮೊದ್ಲ ನಾವ್ ಅವ್ರದ್ದು ಆನ್ಲೈನ್ ಎಂಟ್ರಿ ಮಾಡ್ಬೇಕ್ರಿ RCH ಅಂತಿದೆ ಪ್ರತಿಯೊಂದು ಇಮ್ಯುನೈಸೇಷನ್ ಆಮೇಲೆ ಅವ್ರದ್ದು ಪ್ರತಿಯೊಂದು ಈಗ ಏನ್ಸಿ ಅಂತ ರಿಜಿಸ್ಟರ್ ಮಾಡಿದ್ವಿ ಅಂದ್ರೆ ಅದು 9 ತಿಂಗಳವರೆಗೂ ತಿಂಗಳ ನಾವ್ ಎಂಟ್ರಿ ಮಾಡೋದಿರ್ತೈತ್ರಿ ವಿಸಿಟ್ ಅದೇ ರೀತಿ ಆಮ್ಯಾಗ ಇದು ಮಕ್ಕಳು ಇಂಜೆಕ್ಷನ್ ಮಾಡ್ತೇವ್ರಿ ಇಮ್ಯುನೈಸೇಷನ್ ಅದು ಇವೇನ್ ಎಂಟ್ರಿ ಮಾಡೋದಿರ್ತೈತಿ ನಾವು ಇವೇನ್ ಪೋರ್ಟಲ್ ಅಂತ ಐತಿ ಅದನ್ನು ಎಂಟ್ರಿ ಮಾಡ್ಬೇಕು ಅದ್ರ ಸಂಬಂಧ ಇದನ್ನೊಂದು ನಮಗ್ ಕೊಟ್ಟಿರ್ತಾರೆ ಸರ್ ಈಗ ನೀವು ಆಂಬುಲೆನ್ಸ್ ಡ್ರೈವರ್ ಅಂತ ಹೇಳಿದ್ರಲ್ಲ ಎಲ್ಲಿ ಡ್ರೈವರ್ ಕೆಳಗಡೆ ಇದಾರ ಸರಿ ಓಕೆ ಇಲ್ಲಿ
ಇಲ್ಲಿ ಎಲ್ಲ ಏನ್ ಎಂಟ್ರಿ ಕೆಳಗಡೆಯಿಂದ ಮೇಲೆ ಬಂದವ್ರು ಏನ್ ಎಂಟ್ರಿ ಆಗ್ತದೆ ಮೇಡಮ್? ಇವತ್ತು ರಿಪೋರ್ಟ್ ಇದೆ ಸರ್, ಮಂತ್ ಎಂಡ್ ಎಲ್ಲ ಇವ್ರೆಲ್ಲ ರಿಪೋರ್ಟ್ ಇದಾವ, ರಿಪೋರ್ಟ್ ಮಾಡ್ಕೊಳತ್ತಾರ ಸರ್. ರಿಪೋರ್ಟ್ ಮಾಡ್ಕೋದು. ಹೌದು ಕೆಳಗಡೆಯಿಂದ ಇಲ್ಲಿ ಬರುವಂತ ಹೆಚ್ಚುವರಿ ಮೇಲದ ಹೆಚ್ಚುವರಿ ಇದು ಏನಲ್ಲ ಇಲ್ರಿ ಸರ್, ಇಲ್ಲೆಲ್ಲ ಮೀಟಿಂಗ್ ಮೀಟಿಂಗ್ ಮಾಡುವಂತ. ತಾವು ಮೇಡಮ್ ಆಶಾ ಕಾರ್ಯಕರ್ತರು ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ. ತಮ್ಮ ಹೆಸರು? ಸರಸ್ವತಿ ಸರಸ್ವತಿ. ಸರಸ್ವತಿ ಆಶಾ ಕಾರ್ಯಕರ್ತರ ನಿಮ್ಮ ಕರ್ತವ್ಯಗಳು ಏನೇನು ಅಂತ ಸ್ವಲ್ಪ ಹೇಳ್ತೀರಿ? ನಮ್ದು ಈಗ ಇಲ್ಲಿ ANC ಎಲ್ಲಾ ಇದು ಮಾಡ್ಬೇಕ್ರಿ. ಏರಿಯಾದಾಗೆಲ್ಲಾ ಲಾರ್ವಾ ಸರ್ವೆ ಮಾಡೋದ್ ಇರ್ತೈತ್ರಿ. ಆಮೇಲೆ ಎಲ್ಲಾ ಮನಿ ಭೇಟಿ ಇರ್ತೈತಿ, ಮಗುವಿಂದು ಮಕ್ಕಳ ಇಂಜೆಕ್ಷನ್ ಎಲ್ಲಾ ಇರ್ತಾವ. ನಾವು ಮತ್ತ ಇಲ್ಲಿ ಅರ್ಹ ದಂಪತಿಗಳ ಬಗ್ಗೆ ಅವು ಎಲ್ಲಾ ಬರೆಯ ಇರ್ತಾವ್ರಿ. ಆಮೇಲೆ ಅವು ಕುಷ್ಠರೋಗದ್ದು ಸರ್ವೆ ಇರ್ತೈತಿ. ಮತ್ತೆ ಅವೆಲ್ಲಾ ಹಬ್ಬ ಮಾಡೋದು, ಆಮೇಲೆ NCD ಹಾಕೋವೆಲ್ಲ ರಿಪೋರ್ಟ್ ಎಲ್ಲಾ ನಾವು ಮಾಡೋದು ಏರಿಯಾದಾಗ ಎಲ್ಲಾ ಮಾಡ್ಬೇಕಾಗತ್ರಿ. ಅದನ್ನ ನಾವೀಗ ಇವತ್ತ ಮಂತ್ ಎರಡ್ರಿ, ಈಗ ಎಲ್ಲಾ ರಿಪೋರ್ಟ್ ಮಾಡಾವು. ನಾವು ತಿಂಗಳದ ಎಲ್ಲಾ OP CC ಇವೆಲ್ಲಾ ನಾವು ಬರ್ತೀವಲ್ರಿ, ಬಂದು ನಾವೆಲ್ಲಾ ಅದ್ರ ರಿಪೋರ್ಟ್ ಅನ್ನ ನಾವ್ ಏರಿಯಾದಾಗ ಏನ್ ಕೊಟ್ಟಿರ್ತೀವಿ ಅರ್ಹ ದಂಪತಿಗಳದ ಅವು ತಾತ್ಕಾಲಿಕ ವಿಧಾನದ ಬಗ್ಗೆ ಅವನ್ನೆಲ್ಲಾನು ಇದು ಇಲ್ಲಿ ಬರೋದು. ಓಕೆ. ಆಶಾ ಕಾರ್ಯಕರ್ತರು ಎಷ್ಟು ಜನ ಇದಾರೆ ನೀವು ಇಲ್ಲಿ? ಇಲ್ಲಿ 13 ಜನ ಅದೇವ್ರಿ. 13 ಜನ. 13 ಜನ ಅಂದ್ರೆ ನೀವು ಡೋರ್ ಟು ಡೋರ್ ಹೋಗ್ತಿರಲ್ಲ, ಇಬ್ಬಿಬ್ರು 3 ಜನ ಕೂತ್ಕೊಂಡು ಹೋಗ್ತಿರೋ, ಒಬ್ಬೊಬ್ರು ಹೋಗ್ತಿರೋ ಅಥವಾ ಗುಂಪು ಕಟ್ಕೊಂಡು ಹೋಗ್ತಿರೋ? ನಾವು ಸರ್ವೆ ಇತ್ತು ಅಂದ್ರೆ ನಾವು ಏರಿಯಾದಾಗ ಏನಾದ್ರು ಒಂದ್ ಸರ್ವೆ ಬಂದ್ವು ಅಂದ್ರ ಡೆಂಗಿ ಅಂತ ಬರುತ್ತ, ಲಾರ್ವಾ ಇದು ಮಲೇರಿಯಾ, ಚಿಕನ್ ಗುನ್ಯಾ ಈ ತರದ್ದು ಸರ್ವೆ ಬರ್ತಾವ್ರಿ. ಅವು ಹಂಗಿದ್ದಾಗ ನಾವೆಲ್ಲರೂ ಸೇರಿ ಮಾಡ್ತೇವ್ರಿ. ಆಮೇಲೆ ನಮ್ಮ ಡೈಲಿ 25 ಮನಿ ಅಂತಿ ನಾವು ವೈಯಕ್ತಿಕವಾಗಿ ನಮ್ಮ ಒಬ್ಬೊಬ್ಬರ ಆಶಾ 25 ಮನಿ ಡೈಲಿ ಮಾಡ್ತೀವಿ. ಮತ್ತ ಶುಕ್ರವಾರ ಮಂಗಳವಾರ 50 ಮನಿ ಅಂತ ನಮ್ಮಲ್ಲಿ ಈಗ ಸದ್ಯ ಈಗ ಬಹಳ ಕೇಸ್ ಆಗಿದೆ ಏರಿಯಾದಾಗ. ಹಿಂಗಾಗಿ ನಾವು ಡೆಂಗಿ ಕೇಸ್ ಆಗ್ಬಾರ್ದಂತ ಈಗ ಕಂಟಿನ್ಯೂ ನಾವು 50 ಮನಿ ಶುಕ್ರವಾರ ಮಂಗಳವಾರ ಕಂಟಿನ್ಯೂ ಮಾಡ್ತೇವೆ. ಈಗ ನೀವು ಒಂದು ಏರಿಯಾಕ್ ಹೋಗ್ಬೇಕಾದ್ರೆ ಇಂಥವ್ರ ಮನಿಗೆ ಹೋಗ್ಬೇಕು ಅಂತ ನೀವು ಇರ್ತಲ್ಲ, ಆ ಮನಿಯವರು ಊರಿಗೆ ಹೋಗಿದ್ರು ಅಥವಾ ಡೋರ್ ಬಾಗಿಲ ಹಾಕಿತ್ತು ಅಂತ ಮರುದಿನ ಹೋಗ್ತೀರಾ? ಮರುದಿನ ಹೋಗ್ತೇವ್ರಿ. ನಾವು ಹಿಂಗ ಸಾಯಂಕಾಲ ಹಿಂಗ್ ಹೋಗಿರ್ತೇವ್ರಿ, ಇರ್ತೈತಿ. ಆದ್ರೂ ಮತ್ತ ಅವಾಗ ಇರ್ಲಿಲ್ಲ ಅಂದ್ರ ನಾವು ಮತ್ತ ಕೇಳ್ತೇವ್ರಿ ಬಾಜುದಾರ್ನ, ಅವ್ರ ಇಲ್ರಿ ಹಿಂಗ ಹೊರಗಡೆ ಹೋಗಿರ್ತಾರ, ಅವ್ರ ಈ ಟೈಮ್ ಬರ್ತಿರ್ತಾರ ಅಂತಾರ. ಆ ಟೈಮ್ ಇತ್ತಂದ್ರ ನಮ್ಗ್ ಸಿಗೋದಿಲ್ರಿ. ತೀರ ರಾತ್ರಿ ಆದ್ರ ಸಿಗಲ್ಲರಿ, ಆ ಟೈಮ್ ಹೋಗಂಗಿಲ್ರಿ. ತೀರ ಬೆಳಗ್ಗೆ ಹೋಗ್ತಿರ್ತೇವ್ರಿ. ಬೆಳಗ್ಗೆ ಏನಾರ ಸಿಕ್ಕ್ರ ಅವ್ರ ಜೊತೆ ಮಾತಾಡ್ತೇವೆ. ಬಂಧುಗಳೇ, ನೋಡಿದ್ರಲ್ಲ, ಹುಬ್ಬಳ್ಳಿಯಲ್ಲಿ ಇರುವಂತ ಶ್ರೀರಾಮ್ ನಗರದಲ್ಲಿ ಇರುವಂತ ಒಂದು ಆರೋಗ್ಯ ಕೇಂದ್ರ ಏನಿದೆ, ಇಲ್ಲಿ ಎಷ್ಟು ಜನ ಕೆಲಸವನ್ನು ಮಾಡ್ತಾ ಇದ್ರೆ, ಆಶಾ ಕಾರ್ಯಕರ್ತರು ಇದಾರೆ, ನರ್ಸ್ಗಳು ಇದಾರೆ. ಆದ್ರೆ ಮುಖ್ಯವಾಗಿ ಬೇಕಾಗಿರೋ ಮುಖ್ಯಾಧಿಕಾರಿಗಳು ಅಂದ್ರೆ ಹಿರಿಯ ವೈದ್ಯರೇ ಇಲ್ಲಿ ಒಂದು ಸೌಲಭ್ಯತೆ ಇಲ್ಲ ಅಂತಾನೆ ಸ್ಪಷ್ಟವಾಗಿ ಹೇಳ್ಬೋದು. ಆದಷ್ಟು ಬೇಗ ಈ ಒಂದು ಆರೋಗ್ಯ ಕೇಂದ್ರಕ್ಕೆ ವೈದ್ಯರು, ಮುಖ್ಯ ವೈದ್ಯರು ಕೂಡ ಎಲ್ಲರೂ ಅತ್ಯವಶ್ಯವಾಗಿದೆ. ಎಲ್ಲರೂ ಬರಲೇಬೇಕು. ಎಲ್ಲರ ಒಂದು ಗಮನಕ್ಕೂ ತೊಂಬರ್ತಾ ಇದೀನಿ. ಎಲ್ಲ ವೈದ್ಯರು ಇಲ್ಲಿ ಇರಬೇಕು ಅನ್ನೋದು ಒಂದು ಇವತ್ತಿನ ಹೊಸ ವಿಷಯ ಅಂತಾನೆ ಇದು ಹೇಳ್ಬೋದು. ಇಲ್ಲಿಯ ಒಂದು ಜೊತೆಗೆ ಮತ್ತೆ ಇನ್ನೊಂದು ನಿರಂತರವಾಗಿ ಕೊನೆಯ ಒಂದು ಮತ್ತೆ ಒಂದು ವಿಡಿಯೋದಲ್ಲಿ ಬರ್ತಾ ಇದೀವಿ. ರಸ್ತೆಯ ಮಧ್ಯದಲ್ಲಿರುವಂತಹ ಏನು ಒಂದು ವಿದ್ಯುತ್ ಕಂಬಗಳು ಹೇಗೆಲ್ಲ ನಿಂತಿವೆ, ಅದರತ್ತ ಯಾಕೆ ಎಸ್ಕಾಂದವರು ಗಮನ ಹರಿಸ್ತಾ ಇಲ್ಲ ಅನ್ನೋದನ್ನ ಮತ್ತೆ ನೋಡೋಣ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಯಾಕೆ, ಏನಾಯ್ತು? ಹೇಳಿ 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 ಹೇಳಿ. ಏನಿಲ್ಲ ಸರ್, ಹೇಳಿ. ನಾವೆಲ್ಲ ಇಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್. ಆದ್ರೆ ನಮ್ದು ಎಲ್ಲ ಕಾಂಟ್ರಾಕ್ಟ್ ಬೇಸ್ನವರ ಇದೀವಿ. ಬಟ್ ಎಲ್ಲದು ಈಕ್ವಲ್ ಸೇಮ್ ಕೆಲಸ ಇರುತ್ತೆ. ಬಟ್ ಆದ್ರ ಸ್ಯಾಲ್ರಿ ಮಾತ್ರ ನಮ್ಗೆ ತುಂಬಾ ಕಡಿಮೆ ಇದೆ ಸರ್. 12ರಿಂದ 15,000 ಮಟ್ಟ ತಗೊಂತಾ ಇದೀವಿ. ಬಟ್ ಅದೇ ನಮ್ದೇ ಪ್ಲೇಸ್, ನಮ್ದೇ ವರ್ಕರ್ಸ್ ಈಗ ರೆಗ್ಯುಲರ್ ಇದ್ದವ್ರಿಗೆ ಸ್ಯಾಲ್ರಿ ಜಾಸ್ತಿ ಇದೆ. 50, 45, 50 ಮಟ್ಟ ಇರುತ್ತೆ. ಸ್ವಲ್ಪ ಹಂಗಾಗಿ ನಮ್ಗೆ ಬೇಸಿಕ್ ಸ್ಯಾಲ್ರಿ ಕೊಡ್ಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ದು. ಯಾಕಂದ್ರೆ ಊರಿಂದ ಊರ್ ಬಂದಿದೀವಿ. ಸ್ವಲ್ಪ ನಾವಿಲ್ಲೆಲ್ಲ ಬಾಡಿಗೆ ಮನೆ ಎಲ್ಲ ಕಟ್ಕೊಂಡು ಪ್ರತಿಯೊಂದು ಜೀವನ ಇಲ್ಲಿ ಕಟ್ಕೊಂಡು ನಡೆಸ್ತಾ ಇದೀವಿ. ಬಟ್ ನಮ್ಮ ವರ್ಕ್ ತಕ್ಕ ನಮಗೂ ಸ್ಯಾಲ್ರಿ ಕೊಡ್ಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ಬಂಧುಗಳೇ, ಈ ಒಂದು ಆರೋಗ್ಯ ಕೇಂದ್ರದಲ್ಲಿ ಇರುವಂತಹ ನರ್ಸ್ ಬೇರೆ ಒಂದು ಅಳಲನ್ನ ಹೇಗೆ ತೋರಿಸಿದ್ದಾರೆ ಅಂತಂದ್ರೆ, ಎಂತಿಂತಾವು ಒಂದು ಅಧಿಕಾರಿಗಳು ಲಕ್ಷ ಗಟ್ಟಲೆ ಏನು ಸಂಬಳವನ್ನ ಪಡೆದುಕೊಂತಾ ಇದ್ದಾರೆ. ಆದ್ರೂ ಕೂಡ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಕಡಿಮೆ ಸಂಬಳ 12,000, 15,000, 12,000 ಅಂದ್ರಲ್ಲ ಮೇಡಮ್, 12,000 ರೂಪಾಯಿ ಪ್ರತಿ ತಿಂಗಳು 12,000 ರೂಪಾಯಿಯನ್ನ ಸಂಬಳವನ್ನ ತೆಗೆದುಕೊಂಡು
ಸರಿಸುಮಾರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಿರಂತರವಾಗಿ ಸಾರ್ವಜನಿಕನ ಒಂದು ಸೇವೆಯನ್ನು ಮಾಡ್ತಾರೆ. ಸರ್ಕಾರ ಇಂಥವ್ರಿಗೆ ದಯವಿಟ್ಟು ಒಂದು ಸಂಬಳವನ್ನು ವೇತನವನ್ನ ಹೆಚ್ಚು ಮಾಡಬೇಕು. ಯಾಕಂದ್ರೆ ಇಂಥವ್ರಿಗೆ ಮಾಡಿದ್ರೇನೆ ಒಂದು ಒಳ್ಳೇದಂತ ಸ್ಪಷ್ಟವಾಗಿ ಹೇಳ್ಬೋದು ಬಂಧುಗಳೇ. ಹಾಗಿದ್ರೆ ಮತ್ತೆ ನೇರ ಸುದ್ದಿ ಮತ್ತೆ ನೋಡೋಣ. ರಸ್ತೆಯ ಮಧ್ಯದಲ್ಲಿರುವಂತಹ ವಿದ್ಯುತ್ ಕಂಬಗಳು ಹೇಗೆಲ್ಲ ನಿಂತಿವೆ, ಹೆಸ್ಕಾಂದವರು ಅದರತ್ತ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದನ್ನ ನೇರ ಸುದ್ದಿಯಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.